ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯೌ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಕಮಲಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಕ್ಕೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಶ್ರೀ ಚರಣಕ್ಕೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ 90 ಎಷ್ಟಮ್ಮ 3 4 93ನೆಯ ಶ್ಲೋಕ ಮತ್ತು 94ನೆಯ ಶ್ಲೋಕದ ಅಭಿಪ್ರಾಯ. ಯಾವ ಸ್ಥೂಲ ಶರೀರವನ್ನ ನಿನ್ನೆ ದಿನ ವಿಚಾರವನ್ನ ಮಾಡಲಾಗಿದ್ದು ಸವಿಸ್ತಾರವಾದಂತ ಅನುಭವವನ್ನ ಪಡೆದುಕೊಂಡು ನಂತರದಲ್ಲಿ ಅಂತಃಕರಣ ಚತುಷ್ಟಯ ಅಂತ, ಅಂತಃಕರಣ ಅಂದ್ರೆ ಒಳಗೆ, ಕರಣ ಅಂದ್ರೆ ಸಾಧನೆಗಳು. ಇಲ್ಲಿವರೆಗೂ ಸ್ಥೂಲ ಶರೀರದ ಮತ್ತು ಸ್ಥೂಲ ಶರೀರದ ಸಾಧನೆಗಳು ಮಾತ್ರ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ ಮತ್ತು ಈ ತೋರುವಂತ ವಿಷಯಾದಿ ವಸ್ತುಗಳಿಂದ ಕೂಡಿದಂತ ಪ್ರಪಂಚ. ಈಗ ನಿಗದ್ಯತೆ ಅಂತಃಕರಣಂ ಮನೋಧಿ ಅಹಂಕೃತಿ ಚಿತ್ತ ಮಿತಿ ಸ್ವವೃತ್ತಿಭಿ ಮನಸ್ತು ಸಂಕಲ್ಪ ವಿಕಲ್ಪನಾದಿ ವಿಕಲ್ಪ ಅನಾಧಿ ಬುದ್ಧಿ ಪದಾರ್ಥ ದೇವಸಾಯದ ಧರ್ಮತ ಅಂತ ಇವುಗಳ ಧರ್ಮವನ್ನು ಹೇಳ್ತಾರ. ಮತ್ತು ಇನ್ನೊಂದು ಅತ್ರ ಅಭಿಮಾನದ ಅಹಂ ನಿತ್ಯಂ ಅಹಂಕೃತಿ ಸ್ವಾರ್ಥಾನುಸಂಧಾನ ಗುಣೇನ ಚಿತ್ತಂ ಅಂತ 94ನೆಯ ಶ್ಲೋಕ ಮತ್ತು 93ನೆಯ ಶ್ಲೋಕದ ಅಭಿಪ್ರಾಯ. ಯಾವ ಅಂತಃಕರಣವೇ ಅಂದ್ರೆ ಒಳಗಿರುವಂತ ಸಾಧನೆಗಳು ಯಾವುವು ಅಂದ್ರೆ ವೃತ್ತಿಗೆ ಅನುಸಾರವಾಗಿ ಒಂದಕ್ಕೆ ಮನಸ್ಸಂತ ಕರೆದ್ರು ಮತ್ತು ಇನ್ನೊಂದು ಬುದ್ಧಿ ಅಹಂಕಾರ ಚಿತ್ತ ಎಂದು ಕರೆಯಲ್ಪಡುತ್ತವೆ. ಒಂದೇ ವಸ್ತುವನ್ನ ಆಯಾ ಬೇರೆ ಬೇರೆ ಉಪಾಧಿಯಲ್ಲಿ ಕೂಡಿ ಬೇರೆ ಬೇರೆ ಕಾರ್ಯವನ್ನ ಮಾಡೋದಕ್ಕೋಸ್ಕರವಾಗಿ ಒಂದು ಅಂತಃಕರಣಕ್ಕೆ ಸಂಕಲ್ಪ ವಿಕಲ್ಪಾದಿಗಳನ್ನು ಮಾಡುವುದರಿಂದ ಮನಸ್ಸೆಂದು. ಮನಸ್ಸಂತ ಕಾಣಂಗಿಲ್ಲ, ನಮ್ಮ ಮನಸ್ಸು ಕಾಣದಿರ್ತಕ್ಕಂಥ ನಿರಾಕಾರ. ಇದೇ ಒಳಗ ಮನಸ್ಸು ಅಂತ ಹೇಗೆ ಕರಿಬೇಕು, ಯಾಕೆ ಕರಿಬೇಕು,
ನಮಗ ಹೊರಗಡೆ ಬಹಳ ಸುಲಭ ಆಯ್ತು. ಕಣ್ಣು, ಕಿವಿ, ನಾಲಿಗೆ, ಬಾಯಿ, ಕೈ, ಕಾಲು ಹ್ಮ್ ಇವೆಲ್ಲ ಸಂಶಯವಿಲ್ಲದೆ ಅನುಭವಕ್ಕೆ ಬಂದವು. ಹ್ಮ್ ಆದ್ರೆ ಒಳಗ ಇದ್ದು ಹೊರಗೆ ತೋರ್ಲಾರದ್ದು ಮನಸ್ಸು. ಹ್ಮ್ ನಮ್ಮಲ್ಲಿ ವೃತ್ತಿ ಯಾವಾಗ ಇದು ಬೇಕು ಬೇಡ ಅನ್ನುವಂತ ಭಾವ ಉತ್ಪತ್ತಿ ಆದಾಗ ಅದು ಮನಸ್ಸಿನ ಕೆಲಸವೆಂದು ಹ್ಮ್ ಅದಕ್ಕ ಮನಸ್ಸಂತ ಕರಿಬೇಕು. ಅವಾಗ ಹ್ಮ್ ಅದು ನಿಶ್ಚಯವನ್ನ ಅಥವಾ ನಿರ್ಣಯವನ್ನ ಮಾಡುವಾಗ ಅದಕ್ಕೆ ಬುದ್ಧಿ ಅಂತ ಕರಿಬೇಕು. ಹ್ಮ್ ಮತ್ತು ಯಾವ ಸ್ವ ಸುಖ ಸಾಧನಗಳನ್ನ ಹ್ಮ್ ಅನುಭವಿಸಿ ಹ್ಮ್ ಈ ಶರೀರದಲ್ಲಿ ನಾನು ನಾನು ಅನ್ನುವಂತ ವೃತ್ತಿ ಹುಟ್ಟಿದಾಗ ಅದಕ್ಕೆ ಅಹಂಕಾರ ಅನ್ಬೇಕು. ಹ್ಮ್ ಮತ್ತು ಈ ಯಾವ ಮನಸ್ಸಿನ ಸಂಕಲ್ಪ ವಿಕಲ್ಪದಿಂದ ಹ್ಮ್ ಬುದ್ಧಿಯ ನಿಶ್ಚಯ ನಿರ್ಣಯದಿಂದ ಹ್ಮ್ ನಾನು ಅನ್ನುವ ಅಹಂಕಾರವನ್ನ ಹ್ಮ್ ಮಾಡಿಕೊಂಡು ಅದರಿಂದ ಪ್ರಾಪ್ತಿ ಮಾಡಿಕೊಂಡ ಅಥವಾ ಪಡೆದುಕೊಂಡಂತ ಸುಖ ದುಃಖ ಹ್ಮ್ ಇವುಗಳನ್ನ ಕುರಿತು ಸುಖ ದುಃಖಗಳನ್ನ ಕುರಿತು ಹ್ಮ್ ಸದಾ ಕಾಲ ಚಿಂತಿಸುವುದರಿಂದ ಹ್ಮ್ ಅದಕ್ಕೆ ಚಿತ್ತ ಅಂತ ಕರೆದ್ರು. ಹ್ಮ್ ಈ ಪ್ರಕಾರವಾಗಿ ಹ್ಮ್ ಯಾವ ಅಂತಃಕರಣಗಳನ್ನ ಹ್ಮ್ ನಾವು ವಿಚಾರ ಮಾಡ್ತಾ ಹೋಗ್ಬೇಕಾಗಲ್ಲ. ಹ್ಮ್ ಕಾರಣ ಇವಕ್ಕ ಅಂತಃಕರಣ ಚತುಷ್ಟಯ ಅಂತ ಕರೆದ್ರು ನೋಡಮ್ಮ. ಹ್ಮ್ ಕಾಣಲಾರದೆ ಹ್ಮ್ ಕಾರ್ಯವನ್ನ ಮಾಡ್ತಾರೆ. ಹ್ಮ್ ಯಾಕ ಇವು ಕಾಣಲಾರದ ಕಾರ್ಯವನ್ನ ಮಾಡುತ್ತವೆ ಅಂತಂದ್ರೆ ಹ್ಮ್ ಇದರಲ್ಲಿ ಒಂದು ಅನುಭವವನ್ನ ಹ್ಮ್ ಮಹಾತ್ಮರು ಹೇಳ್ತಾರ. ಹ್ಮ್ ಈ 93 ಅಲ್ಲಮ್ಮ. ಹೌದು. ಹಾ, ಈ 93 94ರ ಅಭಿಪ್ರಾಯ ಹ್ಮ್ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ವಿವರಣೆ ಆದ ನಂತರ ಹ್ಮ್ ಸಹಜವಾಗಿ ಅರ್ಥ ಗ್ರಹಿಕೆಗೆ ನಮ್ಮೊಳಗಿನ ಅಂತಃಕರಣ ವಿಚಾರವನ್ನ ಹ್ಮ್ ಈ ಶ್ಲೋಕ ತಿಳಿಯಲ್ಪಡುತ್ತವೆ. ಹ್ಮ್ ಬಾಹ್ಯ ಕರಣಗಳು ಕೆಲಸ ಮಾಡುವುದು ಹ್ಮ್ ಯಾರಿಗೋಸ್ಕರ ಅಂದ್ರೆ ಹ್ಮ್ ಅಂತಃಕರಣದ ಸಲುವಾಗಿ. ಹ್ಮ್ ಇವು ಹೊರಗಡೆ ಕೆಲಸ ಮಾಡ್ಬೇಕಂತ ಇವಕ್ಕೆ ಇಷ್ಟ ಇಲ್ಲಮ್ಮ. ಹ್ಮ್ ಕಣ್ಣಿಗೆ ನೋಡ್ಬೇಕಂತಿಲ್ಲ, ಕಿವಿ ಕೇಳ್ಬೇಕಂತ ಇಲ್ಲ, ಹ್ಮ್ ನಾಲಿಗೆ ರುಚಿ ಬೇಕಂತಿಲ್ಲ, ಹ್ಮ್ ಕೈ ಹಿಡಿಬೇಕು, ಕಾಲು ನಡಿಬೇಕು ಅನ್ನೋದು ಯಾವಕ್ಕೂ ಇಚ್ಛೆ ಇಲ್ಲ. ಹ್ಮ್ ಆದರೂ ಹ್ಮ್ ಈ ಯಾರಿಗೋಸ್ಕರ ಕೆಲಸ ಮಾಡುತ್ತವೆ ಅಂದ್ರೆ ಅಂತಃಕರಣದ ಸಲುವಾಗಿ, ಹ್ಮ್ ಮನಸ್ಸಿನ ಸಲುವಾಗಿ ಇವು ಕೆಲಸವನ್ನು ಮಾಡ್ತಾವ ನೋಡಮ್ಮ. ಹೌದು. ಮಾಲೀಕನ ಸಲುವಾಗಿ ಸೇವಕರು ಕೆಲಸ ಮಾಡ್ತಾರೆ. ಹ್ಮ್ ಒಬ್ಬ ಅಧಿಕಾರಿಯ ಸಲುವಾಗಿ ಕೆಳಗಿನವರು ಕೆಲಸ ಮಾಡ್ತಾರೆ. ಹ್ಮ್ ಕೆಳಗಿನವರಿಗೆ ಸೇವಕರಿಗೆ ಕೆಲಸ ಮಾಡ್ಬೇಕಂತಿಲ್ಲ. ಹ್ಮ್ ಆದ್ರೆ ಅಧಿಕಾರಿಗಳ ಆಜ್ಞೆಯ ಮೇರೆಗೆ ಇವರು ಕೆಲಸವನ್ನು ಮಾಡುತ್ತಾರೆ. ಹ್ಮ್ ಅವರಂತೆ ಬಾಹ್ಯ ಇಂದ್ರಿಯಗಳು ಹ್ಮ್ ಕೆಲಸವನ್ನ ಮಾಡುವುದು ಯಾರ ಆಜ್ಞೆ ಅಂದ್ರೆ ಹ್ಮ್ ಅಂತಃಕರಣದ ಆಜ್ಞೆಯ ಮೇರೆಗೆ ಇವು ಬಾಹ್ಯದಲ್ಲಿ ಕೆಲಸವನ್ನು ಮಾಡುತ್ತವೆ. ಹ್ಮ್ ಈ ಬಾಹ್ಯ ಇಂದ್ರಿಯಗಳು ಹ್ಮ್ ಕಾರ್ಯವನ್ನ ಮಾಡಿ ಹ್ಮ್ ಅನಂತ ಪ್ರಚೋದನೆಗಳನ್ನ ಮಾಡಿ ಹ್ಮ್ ಆ ಪ್ರಚೋದನೆ ಮಾಡಿದಂತ ವಿಷಯಗಳಲ್ಲಿ ಹ್ಮ್
ವಿಂಗಡಿಸಿ ಅಂದ್ರೆ ಇದು ಬೇರೆ ಅಂತ ಅರ್ಥಗ್ರಹಣ ಮಾಡುವ ವಿಶೇಷವಾದ ಸಾಧನವೇ ಅಂತಃಕರಣ. ಇವು ಮನಸ್ಸಿನ ಒಳಗೆ ಏನೇನೋ ತಂದು ಹಾಕಿದ್ರು ಕೂಡ ಅವುಗಳನ್ನ ವಿಂಗಡಿಸಿ ಭಾಗವನ್ನ ಮಾಡಿ ಇದು ಬೇರೆ. ಯಾಕಂದ್ರೆ ಒಂದರಲ್ಲೇ ತಂದು ಹಾಕಿವಲ್ಲಮ್ಮ, ಕಣ್ಣು, ರೂಪ, ಕಿವಿ, ಶಬ್ದ, ಈ ರೀತಿ ಅನಂತ ವಿಷಯಗಳನ್ನ ತಂದು ಹಾಕಿದಾಗ ಮನಸ್ಸು ಭಾಗ ಮಾಡ್ತದಲ್ಲ ಅಂತಃಕರಣಗಳು. ಇದು ರೂಪ, ಇದು ಶಬ್ದ ಅಂತ ಭಾಗ ಮಾಡುತ್ತೆ. ಇಂಥ ವಿಶೇಷ ಸಾಧನಕ ಅಂತಃಕರಣಗಳು ಇದು ಒಂದೇ ಆಗಿದ್ದರು. ಇದು ಅಂತಃಕರಣ ಅನ್ನುವಂಥದ್ದು ಮೊದಲು ಹೇಳಿದಂಗೆ ಒಂದೇ ಬೇಡ, ತನ್ನ ವೃತ್ತಿಗೆ ಅನುಸಾರವಾಗಿ ಅದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಂಬ ಬೇರೆ ಬೇರೆ ನಾಮಗಳಿಂದ ಕರೆಯಲ್ಪಡುತ್ತದೆ. ನಮ್ಮ ಯೋಚನೆಗಳು ಸಂಕಲ್ಪ ವಿಕಲ್ಪಾತ್ಮಕವಾಗಿ ಸಂಶಯ ನಿರಾಶೆಗಳಿಂದ ಕೂಡಿ ಚಂಚಲವಾಗಿ ಕ್ಷುಬ್ಧವಾಗಿದ್ದಾಗ ಅಂತಃಕರಣ ವೃತ್ತಿಯು ಮನಸ್ಸು ಎಂದು ಎನಿಸಿಕೊಳ್ಳುತ್ತದೆ. ತನ್ನ ಮನಸ್ಸಿನ ಗ್ರಹಿಕೆ ಬಂದ ವಸ್ತುವನ್ನು ಅಥವಾ ಯೋಚನೆಗಳನ್ನು ತನ್ನ ಹಿಂದಿನ ನೆನಪು ಮತ್ತು ಅನುಭವಗಳೊಂದಿಗೆ ಹೋಲಿಸಿ ಒಂದು ನಿರ್ಧಾರಕ್ಕೆ ಬಂದು ನಿಶ್ಚಯಾತ್ಮಕ ಜ್ಞಾನವನ್ನ ಮಾಡುವಾಗ ಅದು ಬುದ್ಧಿ ಎಂದು ಕರೆಸಿಕೊಳ್ಳುತ್ತದೆ. ಮತ್ತು ತುಲನಾತ್ಮಕ ಹಾಗೂ ವಿಮರ್ಶಾತ್ಮಕ ಧರ್ಮವುಳ್ಳದ್ದು. ಇದು ಬಹಳ ಮುಖ್ಯವಾದದ್ದು. ನಿರ್ಧಾರ, ನಿರ್ಣಯ ಅಥವಾ ತೀರ್ಪು ಅಂತ ಕರಿತೀವಿ. ಬುದ್ಧಿ ಏನು ತೀರ್ಪನ್ನ ಕೊಡ್ತದಮ್ಮ, ಅದೇ ಅಂತಿಮ ನಿರ್ಣಯ ತಯಾರಾಗ್ತದೆ. ಇದು ಮಾಡಬೇಕು ಬೇಡಬೇಕು, ಯೋಗ್ಯ ಅಯೋಗ್ಯ ಅಂತ ಅನಂತ ರೀತಿಯ ಸಂಶಯದಿಂದ ಕೂಡಿದಾಗ ಬುದ್ಧಿಯ ತೀರ್ಪೇ ಅಂತಿಮ ಆಗ್ತದೆ. ಇಲ್ರಿ ನನಗೆ ಇದೇ ಸರಿ ಅನ್ಸೋ, ಅದಕ್ಕೆ ಇದನ್ನೇ ಮಾಡೋಣ ಅಂತ ನಿರ್ಣಯ ಆಗ್ತದಿಲ್ರಿ. ಇದಕ್ಕ ಬುದ್ಧಿ ಅಂತ ಕರೆದ್ರು. ಇದು ವ್ಯವಹಾರ ಜಗತ್ತಿನ ವಿಷಯಗಳಲ್ಲಿ ಸಂದೇಹ ಬರುವುದು ಸಹಜ. ಬರುವಂತ ಸಂಶಯಗಳನ್ನ ವಿಚಾರದಿಂದ ಪರಿಶೀಲಿಸಿದಾಗ ಆ ಒಂದು ನಿರ್ಧಾರ ಬಂದಾಗ ನಮ್ಮಲ್ಲಿ ಉತ್ಪತ್ತಿಯಾದಂತ ಸಂಶಯ ಪರಿಹಾರವಾಗಿ ಒಂದು ಜ್ಞಾನ ಉತ್ಪತ್ತಿ ಆಗುವುದು. ಯಾವ ನಿಸ್ಸಂಶಯವಾದ ಅರಿವಿನಿಂದಲೇ ನಮ್ಮ ದಿನನಿತ್ಯದ ನಡವಳಿಕೆ ಆಗ ನಾವು ಮಾಡುವ ಕೆಲಸಕ್ಕೆ ನಮ್ಮ ಅಂತಃಕರಣದ ಪೂರ್ಣ ಬೆಂಬಲ ದೊರೆಯುವುದು. ನಮಗೆ ಹೊರಗಿನ ಜನಗಳ ಬೆಂಬಲಕ್ಕಿಂತ ಒಳಗೆ ಇರುವಂತ ಅಂತಃಕರಣ ಚತುಷ್ಟಯ ಬೆಂಬಲ ಬಹಳ ಪ್ರಬಲವಾಗಿದ್ದಾಗ ತನ್ನ ನಿಶ್ಚಯದ ಕಾರ್ಯದಲ್ಲಿ, ನಿರ್ಣಯದ ಕಾರ್ಯದಲ್ಲಿ ಯಾವತ್ತೂ ಆ ವ್ಯಕ್ತಿಗೆ ಸಂಶಯ ಬರೋದಿಲ್ಲ ಅಂತ. ಇದು ಬುದ್ಧಿ ಅನ್ನುವಂಥದ್ದು ಜೀವನ ಮಾಡಲಿಕ್ಕೆ ಒಂದು ಅತ್ಯಂತ ಶ್ರೇಷ್ಠವಾದ ಸಾಧನ. ಈ ಕಾರ್ಯ ಆಚರಣೆಯಲ್ಲಿ ಸಂಶಯ ಉಂಟಾಗುವುದು ನಮಗೆ ಬಂದಂತ ಸಂಶಯವನ್ನ
ನಮ್ಮ ಒಳಗಿನ ಬುದ್ಧಿ ನಿಶ್ಚಯ ಮಾಡಿ ಹ್ಮ್ ಆ ಸಂಶಯವನ್ನು ದೂರ ಮಾಡುವುದು. ಹ್ಮ್ ಅದಕ್ಕೆ ಇಲ್ಲಿ ಆ ನಿಶ್ಚಯ ಮತ್ತು ಸಂಶಯ ಮತ್ತು ವಸ್ತುವಿನ ಚಿಂತೆ ಹ್ಮ್ ಎಲ್ಲವೂ ನನ್ನದು ಎಂದು ಅಭಿಮಾನದಿಂದ ಹೊಣೆ ಹೊತ್ತು ಹ್ಮ್ ನಾನು ನನ್ನದು ಎಂದುಕೊಳ್ಳುವ ಸ್ವಾಭಿಮಾನದ ಹ್ಮ್ ಅಂತಃಕರಣವನ್ನೇ ಅಹಂಕಾರ ಎಂದು ಕರೆಯುತ್ತಾರೆ. ಹ್ಮ್ ಯಾವುದಕ್ಕಮ್ಮ? ಅಹಂಕಾರ. ಹ್ಮ್ ಇವು ಮನುಷ್ಯನ ಬುದ್ಧಿ, ಚಿತ್ತದ ಇವೆಲ್ಲ ತೀರ್ಪು, ನಿರ್ಣಯ, ಸಂಶಯ, ಬೇಕು ಬೇಡ ಹ್ಮ್ ಎಲ್ಲವೂ ಅಂತಃಕರಣಗಳು ಅಂದ್ರೆ ಇವು ಬಾಹ್ಯದ ಜ್ಞಾನೇಂದ್ರಿಯ ಕೆಲಸ ಮಾಡದಂತೆ ಹ್ಮ್ ಒಳಗಿದ್ದೇ ಕೆಲಸ ಮಾಡುವಂತ ಇವು ಕೂಡ ಇಂದ್ರಿಯಗಳು. ಹ್ಮ್ ಇಂಥ ಇಂದ್ರಿಯಗಳನ್ನ ನಾನು ಅಂತ ಅಭಿಮಾನ ಪಟ್ಟು ಹ್ಮ್ ಆ ಮನಸ್ಸಿನ, ಚಿತ್ತದ, ಬುದ್ಧಿಯ ಹ್ಮ್ ಎಲ್ಲಾ ಧರ್ಮಗಳನ್ನ ಹ್ಮ್ ನನಗೆ ಅಂತ ತಿಳಿದುಕೊಂಡಿರುವುದೇ ಅಹಂಕಾರ. ಹ್ಮ್ ಇವು ಅಂತಃಕರಣದ ವೃತ್ತಿಗಳು. ಹ್ಮ್ ಅಹಂಕಾರಕ್ಕೆ ಮಾತ್ರ ಸದಾ ಕಾಲದಲ್ಲಿ ಇರುತ್ತದೆ. ಹ್ಮ್ ಕರ್ತು ಭಾವನೆಗೆ ಮೂಲಭೂತವಾದದ್ದೇ ಅಹಂಕಾರ. ಹ್ಮ್ ನಾನು ಮಾಡಿದೆ, ಹ್ಮ್ ಇದು ನಂದು ಹ್ಮ್ ಅನ್ನುವ ಭಾವವೇ ಅಹಂಕಾರ. ಹ್ಮ್ ಈ ಚಿತ್ತವೆಂದರೆ ಹ್ಮ್ ಚಿಂತನ, ವ್ಯಾಪಾರ ಹಾಗೂ ಸ್ಮರಣ ಸ್ಮೃತಿಗೆ ಕಾರಣವಾದದ್ದೇ ಅಂತಃಕರಣ ವೃತ್ತಿ. ಹ್ಮ್ ಇದೇನ್ ಮಾಡದ? ಚಿಂತನ, ವ್ಯಾಪಾರ. ಹ್ಮ್ ಏನೇ ಮಾಡಿದ್ರು ಕೂಡ ಚಿಂತೆ. ಹ್ಮ್ ಅಷ್ಟೇ ಅಲ್ಲದೆ ಸ್ಮರಣ ಶಕ್ತಿಗೆ, ಹ್ಮ್ ನೆನಪಿನ ಶಕ್ತಿಗೆ ಮಾತ್ರ ಚಿತ್ತ. ಹ್ಮ್ ಆ ಚಿತ್ತದಲ್ಲಿ ಎಷ್ಟೇ ವರ್ಷದ ಹ್ಮ್ ಚಿಂತನೆಗಳನ್ನ ಹ್ಮ್ ತಾನು ಹ್ಮ್ ಸಂಗ್ರಹಿಸಿ ಇಟ್ಟುಕೊಳ್ಳುವಂತ ಒಂದು ಸಾಧನ. ಹ್ಮ್ ಈ ಕಾರಣವಾದ ಅಂತಃಕರಣ ವೃತ್ತಿ ಹ್ಮ್ ನಮ್ಮ ಸಂಶಯವನ್ನಾಗಲಿ ನಿರ್ಧಾರವನ್ನಾಗಲಿ ಹ್ಮ್ ಅನುಭವ ರೂಪದಲ್ಲಿ ನಮ್ಮ ಸ್ಮರಣೆಗೆ ತಂದು ಹ್ಮ್ ಆ ಬುದ್ಧಿಗೆ ಮಾರ್ಗದರ್ಶನವಾಗುವುದು. ಹ್ಮ್ ನಾವು ಮರೆತದ್ದನ್ನ ಹ್ಮ್ ಅದು ತನ್ನ ವೃತ್ತಿಯಿಂದ ಬುದ್ಧಿಗೆ ಸೂಚನೆ ಕೊಡ್ತಾವ. ಹ್ಮ್ ಹಿಂದೆ ಎಷ್ಟೋ ವರ್ಷಗಳ ಕಾಲ ಹ್ಮ್ ನೀನು ಇದನ್ನ ಮಾಡಿದ ಕಾರಣಕ್ಕಾಗಿ ಅವತ್ತು ನಿನಗೆ ಲಾಭ ಆಯ್ತು, ಹ್ಮ್ ಸಂತೋಷ ಆಯ್ತು ಅಂತಾನೆ ಹೇಳ್ತದ. ಹ್ಮ್ ಇಲ್ಲ ಆವಾಗ ಹಿಂದೆ ಮಾಡಿದ ಕಾರ್ಯದಿಂದ ಹ್ಮ್ ನಿನಗೆ ದುಃಖನೂ ಆಯ್ತು, ಹ್ಮ್ ನಷ್ಟನೂ ಆಯ್ತು ಹ್ಮ್ ಅಂತ ತನ್ನ ಹಿಂದಿನ ಅನುಭವದ ಹ್ಮ್ ವೃತ್ತಿಗಳನ್ನ ಬುದ್ಧಿಗೆ ಹೇಳಿಕೊಡುವುದೇ ಹ್ಮ್ ಚಿತ್ತ. ಹ್ಮ್ ಅದಕ್ಕೆ ನಾವು ಕೆಲವು ಸಲ ಸಂಕಲ್ಪ ಅಂದ್ರೆ ನಮ್ಮ ಈಗ ನಾವು ರಾಯಚೂರಿಗೆ ಬರ್ತೀವಿ. ಹ್ಮ್ ಬಂದಾಗ ಮನೆಯಲ್ಲಿ ಏನೋ ಒಂದು ವಸ್ತುವನ್ನ ತೆಗೆದುಕೊಂಡು ಬರಬೇಕಂತ ಹೇಳ್ತಾರ. ಹ್ಮ್ ನಾನು ಇವತ್ತು ಹೋಗಲ್ಲ ಅಂದಾಗ ಎಂದಾದ್ರೂ ಹೋಗ್ರಿ, ಹೋದಾಗ ತಗೊಂಡು ಬರ್ರಿ ಅಂತ ಹೇಳ್ತಾರಮ್ಮ. ಹ್ಮ್ ನಾನು ರಾಯಚೂರಿಗೆ 2-3 ದಿನ ಬಿಟ್ಟು ಹೋದ್ನಿ ಅಂತ ಇಟ್ಕೋ. ಹ್ಮ್ ಅವರು 3 ದಿನದ ಹಿಂದೆ ಹೇಳಿದಂತ ಹ್ಮ್ ಒಂದು ವಸ್ತು ಏನ್ ಹೇಳಿದ್ರಮ್ಮ, ಹ್ಮ್ ಆ ವಸ್ತುವಿನ ಸ್ಮರಣೆಯನ್ನ ಹ್ಮ್ 3 ದಿನ ಕಳೆದರೂ ಕೂಡ ಹ್ಮ್ ತನ್ನ ವೃತ್ತಿಯಲ್ಲಿ ನೆನಪು ಇಟ್ಟುಕೊಂಡದ್ದೇ ಚಿತ್ತ. ಹ್ಮ್ ಅದ್ ನೆನಪಾದ ನೋಡಮ್ಮ ಅದಕ್ಕೆ. ಹ್ಮ್ ಆ ಕಾರಣ ಆ 3 ದಿನದ ನಂತರ ರಾಯಚೂರಲ್ಲಿ ಆ ವಸ್ತುವನ್ನ ಸ್ಮರಣೆ ಮಾಡಿ ಹೇಳ್ತದ. ಹ್ಮ್
ಬುದ್ಧಿ ಹೇಳ್ತದ ಮನೆಯಲ್ಲಿ ಹ್ಮ್ ಇಂಥ ವಸ್ತುವನ್ನು ಹೇಳಿದ್ರು ಹ್ಮ್ ಅಂತ ಹೇಳಿದಾಗ ಬುದ್ಧಿಗೆ ಅನಿಸ್ತದ ನಾನು ಮರ್ತಿದ್ದೆ, ಹ್ಮ್ ಈಗ ನೆನಪಾಯ್ತ್ರಿ, ಚಲೋ ಆಯ್ತು ನೋಡು. ಹ್ಮ್ ಇಲ್ಲಿ ನೆನಪಾಗದಿದ್ರೆ ಮನೆಗೆ ಹೋದ್ಮೇಲೆ ಬೈತಿದ್ರು, ಹ್ಮ್ ಮನೆಗೆ ಹೋದ್ಮೇಲೆ ಯಾಕೆ ತರಲಿಲ್ಲ ಅಂತ ಕೇಳ್ತಿದ್ರು. ಹ್ಮ್ ಇಲ್ಲಿ ನೆನಪಾದದ್ದು ಬಹಳ ಚಲೋ ಆಯ್ತಂತ ಬುದ್ಧಿ ಏನ್ ಮಾಡ್ತಾವ ಮತ್ತೆ ವ್ಯವಹಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾವ. ಹ್ಮ್ ಅಂದ್ರೆ ಬುದ್ಧಿ ಇತ್ತು, ಬುದ್ಧಿಯಲ್ಲಿ ನೆನಪು ಹೋಗಿತ್ತಲ್ಲಮ್ಮ, ಹ್ಮ್ ಅದು ಚಿತ್ತದಲ್ಲಿ ಮಾತ್ರ ಶೇಖರಣೆ ಆಗಿತ್ತು ಅಂತ. ಹ್ಮ್ ಚಿತ್ತದಲ್ಲೇ ಶೇಖರಣೆ ಆಗಿರುತ್ತದ. ಹೌದ್. ಈ ರೀತಿ ಬಹುಜನ್ಮದ ಸಂಸ್ಕಾರವನ್ನಾಗಲಿ ಹ್ಮ್ ಈ ಜನ್ಮದ ಪ್ರತಿಯೊಂದು ಕಾರ್ಯದ ಚಿಂತನಾ ಶಕ್ತಿಗಳನ್ನ ಹ್ಮ್ ನೆನಪು ಇಟ್ಟುಕೊಂಡಿರುವುದೇ ಹ್ಮ್ ಅದು ಚಿತ್ತು. ಹ್ಮ್ ಅದೇನ್ ಮಾಡ್ತದಮ್ಮಂದ್ರೆ ನಮ್ಮ ಅನುಭವಗಳನ್ನ ಸಂಗ್ರಹಣೆ ಮಾಡಿ ಹ್ಮ್ ಸಂದಿಗ್ಧ ಸಮಯಗಳಲ್ಲಿ ಹಳೆಯ ಅನುಭವಗಳ ನೆನಪು ಕೊಟ್ಟು ಹ್ಮ್ ನಮ್ಮ ಈಗ ಮಾಡುವಂತ ನಿರ್ಧಾರವನ್ನ ರೂಪಿಸುವುದು. ಹ್ಮ್ ಓ ಅವಾಗ ಈ ಕೆಲಸ ಮಾಡಿ ನನಗೆ ದುಃಖ ಆಯ್ತು, ಹ್ಮ್ ಅದು ಮಾಡಬಾರ್ದು ಅಂತ ನಿರ್ಣಯ ಮಾಡ್ತದ. ಹ್ಮ್ ಇಲ್ಲ ಆವಾಗ ಮಾಡಿದ್ದು ಅದು ಬಹಳ ಸರಿ ಇತ್ತು, ಹ್ಮ್ ಅಂಥದ್ದೇ ಮಾಡೋಣ ಅಂತ ಹ್ಮ್ ಈಗ ನಮ್ಮ ನಿರ್ಧಾರವನ್ನ ರೂಪಿಸ್ತವನು. ಹ್ಮ್ ನಿರ್ಧಾರ ಯಾವ ರೂಪ ಆಯ್ತಿಲ್ಲ ಅದಕ್ಕೆ ಬುದ್ಧಿ ಅಂದೀವಿ ನಾವು. ಹ್ಮ್ ಚಿತ್ತ ವ್ಯಾಪಾರ ಚಿತ್ತದ ಸಹಾಯದಿಂದಲೇ ಹ್ಮ್ ನಾವು ಕಾಣುವ ವಸ್ತುಗಳನ್ನ ನೋಡಿ ಹ್ಮ್ ಆ ವಸ್ತುಗಳನ್ನ ಗುರುತಿಸಿ ಹ್ಮ್ ನಮ್ಮ ಪ್ರತಿದಿನದ ಕಾರ್ಯದ ನಿರ್ವಹಣೆಯ ಬಹುಭಾಗ ಹ್ಮ್ ಈ ಒಂದು ಚಿತ್ತದ ಸೌಲಭ್ಯದಿಂದಲೇ ಸರಾಗವಾಗಿ ನಡೆಯುವುದು. ಹ್ಮ್ ಚಿತ್ತ ನಮ್ಮ ವ್ಯವಹಾರಕ್ಕೆ ಎಷ್ಟು ಅನುಕೂಲ ಆದಮಂದ್ರೆ ಹ್ಮ್ ಆ ಚಿತ್ತದ ನೆನಪಿನ ಶಕ್ತಿ ಇದ್ದಿಲ್ಲ ಅಂದ್ರೆ ಹ್ಮ್ ಇದು ಒಂದೇ ಸಾಧನ ನಮಗೆ ಕೊರತೆ ಆಗಿತ್ತು ಅಂದ್ರೆ ಹ್ಮ್ ಈ ಜೀವನದಲ್ಲಿ ನಮ್ಮ ಬದುಕೆ ವ್ಯರ್ಥವಾಗ್ತಿತ್ತು. ಹ್ಮ್ ಕಾರಣ ಏನಂದ್ರೆ ಹ್ಮ್ ಇವತ್ತು ನಾನು ಆಫೀಸಿಗೆ ಹೋಗಿ ಬಂದೀನಿ, ಹ್ಮ್ ಒಬ್ಬ ರೈತ ಹೊಲಕ್ಕೆ ಹೋಗಿ ಬಂದಾನ, ಹ್ಮ್ ಒಬ್ಬ ವ್ಯಾಪಾರಿ ಅಂಗಡಿಗೆ ಹೋಗಿ ಬಂದಿದ್ದಾನೆ. ಹ್ಮ್ ಆದ್ರೆ ಈ ಜಾಗೃತ ಅವಸ್ಥೆ ಎಲ್ಲಾ ವ್ಯವಹಾರ ಮುಗಿದ ಮೇಲೆ ಹ್ಮ್ ನಿದ್ರಾವಸ್ಥೆಗೆ ಹೋದಾಗ ಹ್ಮ್ ಆ ನಿದ್ರೆಯಲ್ಲಿ ಯಾವುದರ ನೆನಪು ಇಲ್ಲ, ಸ್ಮೃತಿ ಇಲ್ಲ. ಹ್ಮ್ ನೆನಪು ಸ್ಮೃತಿ ಅನ್ನೋ ಒಂದು ನೆನಪೇ ಇಲ್ಲ ನೋಡಮ್ಮ ನಿದ್ದೆಯಲ್ಲಿ. ಹ್ಮ್ ನಾನು ರೈತ ಹೊಲ ಅಂತ ಮರ್ತೇನೆ, ಹ್ಮ್ ನಾನು ಉದ್ಯೋಗಿ ಕೈಗೆ ಫ್ಯಾಕ್ಟ್ರಿ ಅಂತ ಮರ್ತೇನೆ, ಹ್ಮ್ ವ್ಯಾಪಾರಿ ತನ್ನ ವ್ಯಾಪಾರ ಮತ್ತು ತನ್ನ ಅಂಗಡಿಯನ್ನ ಮರ್ತಾನ. ಹ್ಮ್ ಎಲ್ಲವೂ ನೆನಪು ಹೋಗಿದೆ ಇಲ್ಲಿ. ಹ್ಮ್ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಹ್ಮ್ ಆ ಮರೆತಂತ ಎಲ್ಲಾ ನೆನಪುಗಳನ್ನ ಹ್ಮ್ ಚಿತ್ತ ಸ್ಮರಣೆಯಲ್ಲಿ ತಾನು ಸಂಗ್ರಹಿಸಿ ಇಟ್ಟುಕೊಂಡು ಹ್ಮ್ ಬೆಳಗ್ಗೆ ಮತ್ತೆ ಒಂದು ನಿಶ್ಚಯ ಮಾಡ್ತದ, ನೆನಪು ಮಾಡ್ತದ. ಹ್ಮ್ ಮತ್ತೆ ಅದಕ್ಕೆ ಬೆಳಗ್ಗೆ ನಾನು ಎದ್ದ ತಕ್ಷಣ ಎಲ್ಲಿಗಮ್ಮ ಹೋಗೋದು, ಆಫೀಸಿಗೆ ಹೋಗ್ಬೇಕಂತೀನಿ. ಹ್ಮ್ ಮತ್ತ ರೈತ ಅಂತಾನ, ನಾವು ಹೊಲಕ್ಕೆ ಹೋಗ್ಬೇಕಂತಾನ. ಹ್ಮ್ ವ್ಯಾಪಾರಿ ನಾನು ಅಂಗಡಿಗೆ ಹೋಗಬೇಕು ಅಂತ ಹ್ಮ್ ವ್ಯವಹಾರ ಸರಳವಾಗಿ ನಡೆದದಂದ್ರೆ ಹ್ಮ್ ಈ ಜಗತ್ತಿನ ಸರ್ವ ವ್ಯವಹಾರ ಸರಿಯಾಗಿ ನಡೀಲಿ ಅಂತಾನೆ ಹ್ಮ್ ಚಿತ್ತ ಅನ್ನುವಂತ ಅದ್ಭುತವಾದ ಅಂತಃಕರಣ ಸಾಧನ. ಹ್ಮ್ ಇದು ನೆನಪು ಸರಿ ಇದ್ದಿಲ್ಲಂದ್ರೆ ಹ್ಮ್ ಲೋಕದ ವ್ಯವಹಾರದಲ್ಲಿ ವ್ಯತ್ಯಾಸ ಆಗ್ತಿತ್ತು. ಹ್ಮ್ ರೈತ ಹ್ಮ್
ಬೇರೆ ಕಡೆ ಹೋಗ್ತಿದ್ದ, ಹ್ಮ್ ವ್ಯಾಪಾರಿ ಹೊಲಕ್ಕೆ ಹೋಗ್ತಿದ್ದ, ಹ್ಮ್ ನಾವು ಕೈಗಾರಿಕೆಯಲ್ಲಿ ಕಾರ್ಮಿಕರು ಹ್ಮ್ ಬೇರೆ ಬೇರೆ ಕಡೆ ಹೋಗಿ ಏನೇನೋ ಮಾಡ್ತಿದ್ವಿ. ಹ್ಮ್ ನಿನ್ನೆ ಕೆಲಸ ಇವತ್ತು ಸರಿಯಾಗಿ ಬೆಟ್ಟಲಿಂದ ಮಾಡ್ತೀವಂದ್ರೆ ಹ್ಮ್ ಅದು ನಿನ್ನೆಯ ಕೆಲಸದ ನೆನಪನ್ನ ಇಟ್ಟುಕೊಂಡದ್ದು ಚಿತ್ತ. ಹ್ಮ್ ಅದು ಮತ್ತೆ ಬೆಳಗ್ಗೆ ನಾವು ಎದ್ದ ತಕ್ಷಣ ಜೀವನಿಗೆ ಸ್ಥೂಲ ಶರೀರ ಯಾವಾಗ ಉಪಾಧಿ ಬಂತು ಎಲ್ಲ ನೆನಪಾಗ್ತಾವಂತ. ಒಂದು ಎಷ್ಟು ಅದ್ಭುತ ನೋಡಮ್ಮ ಇದು. ಅದು ಮತ್ತೆ ಇದೇನು ಜಡವಾದಂತ ಇವು ಚಿತ್ತಗಳು, ಇವೇನು ಚೇತನವಾದವಲ್ಲ. ಈ ಪ್ರಕಾರ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಇವು 4 ಅಂತಃಕರಣದ ವೃತ್ತಿಗಳು. ಮನಸ್ಸಿನ ವೃತ್ತಿ, ಬುದ್ಧಿಯ ವೃತ್ತಿ, ಚಿತ್ತದ ವೃತ್ತಿ, ಅಹಂಕಾರದ ವೃತ್ತಿ. ಇವುಗಳ ಸಹಾಯದಿಂದಲೇ ನಮಗೆ ಇಂದ್ರಿಯಗಳ ಮೂಲಕ ಬರುವಂತ ಹೊರಗಿನ ಪ್ರಪಂಚದ ಪ್ರಚೋದನೆಗಳು ಅವು ಏನಾಗ್ತಾವಂದ್ರೆ ವಸ್ತುವಿನ ಜ್ಞಾನವಾಗಿ ಪರಿಣಮಿಸುವವು. ಇವುಗಳ ಸಹಾಯದಿಂದಲೇ ನಾವು ಹೊರಗಿನ ಪ್ರಪಂಚದೊಡನೆ ವ್ಯವಹರಿಸಲು ಸಾಧ್ಯವಾಗುವುದು. ನಮ್ಮ ಶರೀರದಲ್ಲಿ ಹೊರಗಿರುವುದನ್ನು ಗ್ರಹಿಸಲು ಬಳಸುವ ಇಂದ್ರಿಯಗಳು ಬಾಹ್ಯ ಕರ್ಣಗಳು ಎನಿಸುವುದರಿಂದ ನಮ್ಮೊಳಗಿರುವ ಈ ಇಂದ್ರಿಯಗಳು ಅಂತಃಕರಣಗಳು ಎನಿಸಿಕೊಳ್ಳುತ್ತವೆ. ಈಗ ಸ್ಥೂಲ ಶರೀರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಅಂತಃಕರಣ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು ನಮಗೆ. ಮತ್ತೆ ಈ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟು ಇನ್ನು ಯಾವುವು ಅಂದ್ರೆ ಈ 95ನೇ ಶ್ಲೋಕದಲ್ಲಿ ಇನ್ನು ಪಂಚ ಪ್ರಾಣಗಳು, 5 ವಾಯುಗಳ ಬಗ್ಗೆ. ಪ್ರಾಣ, ಅಪಾನ, ವ್ಯಾನು, ಉದಾನ, ಸಮಾನ, ಭವತ್ಯಸೌ ಪ್ರಾಣ ಸ್ವಯಮೇವ ವೃತ್ತಿ ಭೇದಾದ್ವಿಕೃತಿ ಭೇದಾತ್ ಸುವರ್ಣ ಸಲೀಲಾದಿವತ್ತಂತ್ರ ಒಂದು ಉಪಮಾನವನ್ನು ಕೊಟ್ಟು ಈ 5 ವಾಯುಗಳ ಬಗ್ಗೆ ಆಚಾರ್ಯರು ನಮಗೆ ಉಪದೇಶವನ್ನು ಮಾಡುತ್ತಾರೆ. ಹೇಗೆ ಅಂದ್ರೆ ಪ್ರಾಣ, ಅಪಾನ, ವ್ಯಾನು, ಉದಾನ, ಸಮಾನ ಅಂತ 5 ವಾಯು. ಈಗ ಯಾವುದಕ್ಕ ಪ್ರಾಣ ಅನ್ಬೇಕು ಅಂದ್ರೆ ಒಂದೇ ವಾಯು 5 ಪ್ರಕಾರ, ಒಂದೇ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂದಂಗ ಪ್ರಾಣವೆಂದರೆ ಇದು ಉಸಿರಾಡುವುದು. ಇದು ಕೇವಲ ಉಸಿರಾಡುವುದಮ್ಮ. ಇದಕ್ಕೆ ಪ್ರಾಣವಾಯು ಅಂತ ಕರಿತೀವಿ. ಇದು ಕೇವಲ ಉಸಿರಾಟಕ್ಕೆ ಮಾತ್ರ ಅಂತ ಅಂದುಕೊಂಡದ್ದು ಇದು ತಪ್ಪು ಅಭಿಪ್ರಾಯ ಅಂತ. ಇದು ತಪ್ಪು ಅಂತ. ಈ ತಪ್ಪು ಅಭಿಪ್ರಾಯ ಸಾಮಾನ್ಯ ಜನರಲ್ಲಿ ಇದು ಎಲ್ಲರಿಗೂ ತಪ್ಪೇ ಆಗಿ ಪರಿಣಮಿಸಿದೆ. ಆದರೆ ತತ್ವ ಶಾಸ್ತ್ರದ ಪರಿಭಾಷೆಯಲ್ಲಿ ಪ್ರಾಣವೆಂದರೆ ಜೀವನವನ್ನು ನಡೆಸಲು ಅಗತ್ಯವಾದ ದೇಹದ ಧಾರಣಾ ಶಕ್ತಿ. ಪ್ರಾಣಶಕ್ತಿಯಿಂದಲೇ ದೇಹದ ಒಳಗಿನ ಮತ್ತು ನಮ್ಮ ಹೊರಗಿನ ಕಾರ್ಯಗಳೆಲ್ಲ ಸಮರ್ಪಕವಾಗಿ ನಡೆಯುವುದು. ಉಸಿರಾಡುವುದು ಪ್ರಾಣದ ಕ್ರಿಯೆಗಳಲ್ಲಿ ಒಂದು ಮಾತ್ರ.
ಇದು ಅರ್ಥ ಏನಂದ್ರೆ ಹ್ಮ್ ಜೀವನವನ್ನು ನಡೆಸಲು ಹ್ಮ್ ವ್ಯವಹಾರವನ್ನ ಮಾಡಲು ಹ್ಮ್ ಅಗತ್ಯ ಯಾವುದಮ್ಮಂದ್ರೆ ಶರೀರ ಅಂತ. ಹ್ಮ್ ಈ ಶರೀರ ಇಲ್ಲದೆ ಇದ್ರೆ ನಾವು ಯಾವ ವ್ಯವಹಾರವನ್ನ ವ್ಯಾಪಾರವನ್ನ ಮಾಡಲಿಕ್ಕೆ ಬರುತ್ತಿದ್ದಿಲ್ಲ. ಹ್ಮ್ ಒಂದು ವೇಳೆ ಈ ದೇಹ ಇತ್ತು, ಹ್ಮ್ ಈ ದೇಹದ ಭಾರವನ್ನ ಹ್ಮ್ ಹೊತ್ತುಕೊಂಡು ಹ್ಮ್ ಈ ದೇಹವನ್ನ ಎಲ್ಲೆಲ್ಲಿ ಬೇಕು ಆಯಾ ಪ್ರಕಾರ ಹ್ಮ್ ಕರೆದುಕೊಂಡು ಹೋಗಿ ಕರೆದುಕೊಂಡು ಬರುವಂತದ್ದೇ ಪ್ರಾಣವಾಯು. ಹ್ಮ್ ಈಗ ನಾವು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ದೇಹ ಹೋಗ್ಬೇಕಲ್ಲ ವ್ಯಾಪಾರ ಮಾಡಕ್. ಹೌದು. ರೈತ ಹೊಲಕ್ಕೆ ಹೋದ್ರು ಕೂಡ ದೇಹ ಹೋಗ್ಬೇಕು, ಹ್ಮ್ ಮತ್ತೆ ವ್ಯಾಪಾರಸ್ಥ ಹೋಗ್ಬೇಕಾದ್ರೆ ದೇಹ ಹೋಗ್ಬೇಕು, ಹ್ಮ್ ನಾನು ಕಚೇರಿಗೆ ಹೋಗ್ಬೇಕಾದ್ರೂ ದೇಹ ಬೇಕು. ಹ್ಮ್ ಈ ದೇಹವನ್ನ ಹೊತ್ತುಕೊಂಡು ತಿರುಗಾಡೋದು ಯಾವ್ದಮ್ಮಂದ್ರೆ ಪ್ರಾಣವಾಯು. ಹೌದು. ಈ ಪ್ರಾಣವಾಯು ಇದ್ದಿಲ್ಲ ಅಂದ್ರೆ ಹೊಲಕ್ಕೂ ಹೋಗಂಗಿಲ್ಲ, ಹ್ಮ್ ವ್ಯಾಪಾರಕ್ಕೂ ಹೋಗಂಗಿಲ್ಲ, ಹ್ಮ್ ಮತ್ತು ಯಾವುದೇ ರೀತಿ ವ್ಯವಹಾರಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹ್ಮ್ ಈ ರೀತಿ ದೇಹವನ್ನ ಹೊತ್ತುಕೊಂಡು ತಿರುಗಿ ಹ್ಮ್ ಇದಕ್ಕ ಉಸಿರಾಡುವುದು ಪ್ರಾಣದ ಕ್ರಿಯೆಗಳಲ್ಲಿ ಒಂದು ಮಾತ್ರ. ಹ್ಮ್ ಈ ಪ್ರಾಣವಾಯುವೇ ನಮ್ಮನ್ನು ಹೊತ್ತುಕೊಂಡು ತಿರುಗಾಡ್ತದೆ. ಹ್ಮ್ ಬಹಳ ಸಲ ಹೇಳಿದೆ ನಾನು, ಹೌದು. ನಾವು ಸ್ವಂತ ತಿರುಗಾಡ್ತೀವಿ ಹ್ಮ್ ಅಂತ ಹೇಳೋದು ಬಹಳ ತಪ್ಪು ಅಂತ. ಹ್ಮ್ ಈ ಜಡವಾದ ದೇಹ ಎಂದು ಸ್ವತಂತ್ರವಾಗಿ ಒಂದು ಹೆಜ್ಜೆ ಇಡಲಿಕ್ಕೂ ಕೂಡ ಶಕ್ತಿ ಇಲ್ಲ. ಹ್ಮ್ ಇಂಥ ಹ್ಮ್ ಶಕ್ತಿಯನ್ನ ಕೊಟ್ಟದ್ದು ಯಾವುದು? ಪ್ರಾಣವಾಯು ಅಂತ. ಹ್ಮ್ ಅದು ಉಸಿರಾಟದ ಮೂಲಕ. ಹ್ಮ್ ಈ ಒಂದು ಒಂದೇ ವಾಯು, ಹ್ಮ್ ಅದು ಉಸಿರಾಡುವಾಗ ಪ್ರಾಣವಾಯು ಅಂತೂ, ಹ್ಮ್ ಮತ್ತೆ ಅದೇ ವಾಯು ಕ್ರಿಯಾ ಪ್ರಕಾರದ ಭೇದಗಳಿಂದಾಗಿ ಹ್ಮ್ ಅನಂತ ಕ್ರಿಯೆಗಳ ಅನಂತ ಉಪಾಧಿಗಳ ಒಳಗಿನ ಭೇದದಿಂದ ಹ್ಮ್ ಅದನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತೇವೆ. ಹ್ಮ್ ಒಂದಕ್ಕ ನಾ ಮೊದಲು ಹೇಳಿದಂಗ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಒಂದಕ್ಕೆ ಹೇಳ್ತೀವಿ. ಹ್ಮ್ ಒಂದೇ ವಾಯುವಿಗೆ ಹ್ಮ್ ಅವುಗಳು ಮಾಡುವಂತ ಕ್ರಿಯಾ ಭೇದದಿಂದ ಹ್ಮ್ ಅವಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕರಿತೀವಿ ನಾವು. ಹ್ಮ್ ಒಟ್ಟಿನಲ್ಲಿ ಕ್ರಿಯೆ ನಡೆಸುವ ಶಕ್ತಿಗೆ ಪ್ರಾಣವೆಂತಲು. ಹ್ಮ್ ಈ ಕರ್ಮ ಮಾಡ್ತಲ್ಲ ನಿಮ್ಮದು ಉಸಿರಾಟ, ಶ್ವಾಸ ಉಚ್ಛ್ವಾಸ, ಶ್ವಾಸ ಉಚ್ಛ್ವಾಸ, ಹ್ಮ್ ಇದಕ್ಕೆ ಪ್ರಾಣವೆಂತಲು. ಹ್ಮ್ ಮತ್ತೆ ಇದೇ ವಿಸರ್ಜನೆ ಕಾರ್ಯಕ್ಕೆ ಕಾರಣವಾದ ಪ್ರಾಣಶಕ್ತಿಯನ್ನು ಅಪಾನವೆಂತಲು. ಹ್ಮ್ ಈಗ ಒಂದು ಸಾಮಾನ್ಯ ಹೇಳ್ತಾನಮ್ಮ, ಹ್ಮ್ ಹೀಗೆ ಕೆಲವು ಹ್ಮ್ ಆ ಧೂಳೆಲ್ಲವೂ ಕೂಡ ಹೋಗ್ಬಿಡ್ತದ, ಹ್ಮ್ ಎಲ್ಲ ಹೋಗ್ತದಲ್ರ ಅದು, ಹೌದು. ವಿಸರ್ಜನೆ ಅಂತೀವಿ ಅದಕ್ಕೆ. ಹ್ಮ್ ಅದು ವಿಸರ್ಜನೆ. ಇನ್ನೊಂದು ಸಕ್ ಮಾಡ್ತದ, ಹೊರಗಿಂದೆಲ್ಲ ಒಳಗೆ ಕಾಣ್ತದ ಅದೇ ಗಾಳಿಯಿಂದ. ಹ್ಮ್ ಒಂದೇ ಗಾಳಿ ಹೊರಗಿನ ಕಸವನ್ನ ಹೊಳಗುತ್ತಂತದ, ಹ್ಮ್ ಅದೇ ಗಾಳಿ ಒಳಗಿದ್ದನ್ನ ಮತ್ತೆ ಹೊರಗೆ ಹಾಕ್ತದ. ಹ್ಮ್ ಒಂದೇ ಗಾಳಿ ಎರಡು ಪ್ರಕಾರ ಕ್ರಿಯೆ ಹೆಂಗಂದ್ರೆ ಆಯಾ ಯಂತ್ರಗಳ ಭೇದದಿಂದ. ಹ್ಮ್ ಹೌದಿಲ್ಲ? ಹೌದು. ಯಂತ್ರಗಳ ಭೇದದಿಂದ ಒಂದೇ ಗಾಳಿ ಒಳಗೂ ತಗೊಂತದ, ಹೊರಗೂ ಹಾಕ್ತದ. ಹ್ಮ್ ಅದೇ ಪ್ರಕಾರವಾಗಿ ಒಳಗ ಹೊರಗ ತಗೋವಾಗ ಪ್ರಾಣ, ಹ್ಮ್
ಬರೇ ಹೊರಗೆ ಹಾಕುವಾಗ ಮಲಮೂತ್ರವನ್ನ ಹೊರಗೆ ಹಾಕ್ತದಲ್ಲ, ಹೌದು. ಆ ಕಾರ್ಯಕ್ಕೆ ಏನಂತ ಕರೆದ್ರು ಅಪಾನವೆಂತಲೂ. ಹ್ಮ್ ಮತ್ತು ಶರೀರದಲ್ಲಿ ರಕ್ತ ಪರಿಚಲನೆಗೆ ಕಾರಣವಾಗಿ ಹ್ಮ್ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಲ್ಲಿಯೂ ವ್ಯಾಪಿಸಿರುವ ಪ್ರಾಣಶಕ್ತಿಯನ್ನ ಹ್ಮ್ ವ್ಯಾನ ಅಂತ ಕರಿತೀವಿ. ಇಲ್ಲಿ ಹ್ಮ್ ವ್ಯಾನವಾಯು ಹ್ಮ್ ಕಾರಣ ಇದು ದೇಹದ ಎಲ್ಲಾ ಅಂಗಾಂಗಗಳಲ್ಲ, ಹ್ಮ್ ಕೂದಲಿನಿಂದ ಉಗುರಿನವರೆಗೂ ಹ್ಮ್ ನಮ್ಮ ರಕ್ತವನ್ನ ಹ್ಮ್ ಅದು ಸರಬರಾಜು ಮಾಡ್ತದೆ. ಹ್ಮ್ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಲ್ಲ. ಯಾರು ರಕ್ತವನ್ನು ತಗೊಂಡು ಹೋಗೋರು ಯಾರು? ಹ್ಮ್ ಈ ಯಾವ ಹ್ಮ್ ವ್ಯಾನವಾಯು ಹ್ಮ್ ನಮ್ಮ ದೇಹದ ಒಳಗೆ ಇದ್ದು ರಕ್ತವನ್ನ ಸರಿಯಾಗಿ ಹಂಚುವ ಕಾರ್ಯವನ್ನ ಮಾಡುವಾಗ ಹ್ಮ್ ಇದಕ್ಕೆ ವ್ಯಾನವಾಯು ಅಂತ ಕರೆದು ಒಂದೇ ಗಾಳಿಗೆ ಇದು ವ್ಯಾನ ಅಂತ ಅನಿಸಂತು. ಹ್ಮ್ ಮತ್ತು ದೇಹದಲ್ಲಿ ಹ್ಮ್ ಊಟ ಮಾಡದ ಅನ್ನ ಆಹಾರವನ್ನ ಹ್ಮ್ ಪಚನ ಮಾಡಲು ಕಾರಣವಾಗಿರುವ ಹ್ಮ್ ಪ್ರಾಣ ವೃತ್ತಿಗೆ ಸಮಾನವೆಂದು. ಹ್ಮ್ ಏನಮ್ಮ ಇದು ಸಮಾನವಾಯು. ಹ್ಮ್ ನಾವು ಊಟ ಮಾಡದ ಅನ್ನ ಹ್ಮ್ ಸ್ಥೂಲವಾಗಿರ್ತಾರ. ಸ್ಥೂಲ ಹ್ಮ್ ಅಕ್ಕಿ ಸ್ಥೂಲ ಇದೆ, ಚಪಾತಿ ಸ್ಥೂಲ ಇದೆ, ಹ್ಮ್ ಯಾವುದೇ ಚಿತ್ರಾನ್ನ ಇರ್ಲಿ, ಮೊಸರನ್ನ ಇರ್ಲಿ, ಹ್ಮ್ ಅವೆಲ್ಲ ಸ್ಥೂಲವಾದವನ್ನೇ ನಾವು ತಿಂತೀವಿ ಆಹಾರ ಅಂತ. ಹ್ಮ್ ಆ ಆಹಾರವನ್ನ ಪಚನ ಮಾಡ್ತಾವ ಒಳಗೆ. ಹ್ಮ್ ಅದು ಮತ್ತಿಷ್ಟು ಅದನ್ನ ಬಹಳ ಸಣ್ಣ 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 ಅತಿ ಸಣ್ಣ ಮಾಡಿ ಹ್ಮ್ ಪಚನ ಮಾಡುವಂತದ್ದೇ ಹ್ಮ್ ಸಮಾನವೆಂದು. ಹ್ಮ್ ಮತ್ತು ಅನಂತ ರೀತಿಯ ಯೋಚನಾ ಕ್ರಿಯೆಗೆ ಸಹಾಯವಾಗಿರುವ ಮತ್ತು ಹ್ಮ್ ಉತ್ಕ್ರಾಂತಿ ಮೊದಲಾದ ಸಮಯಗಳಲ್ಲಿ ಮೇಲೆ ಕೇಳುವ ಹ್ಮ್ ಪ್ರಾಣಶಕ್ತಿಗೆ ಉದಾನ ಅಂತ ಕರೆದ್ರು. ಹ್ಮ್ ಅಂದ್ರೆ ಒಂದೇ ವಾಯುವಿಗೆ ಅವುಗಳು ಮಾಡುವ ಕ್ರಿಯೆಗೆ ಅನುಗುಣವಾಗಿ ಹ್ಮ್ ಕರ್ಮ ಭೇದದಿಂದ ಹ್ಮ್ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಅನ್ನಿಸಿಕೊಂಡು ಹ್ಮ್ ಎಲ್ಲವೂ ಒಂದೇ ಹ್ಮ್ ಮುಖ್ಯ ಪ್ರಾಣದ ವಿವಿಧ ವೃತ್ತಿಗಳು. ಹ್ಮ್ ಮುಖ್ಯ ಏನಮ್ಮ? ಇದು ಪ್ರಾಣ. ಹ್ಮ್ ಆ ಪ್ರಾಣವಾಯುವ ಅನೇಕ ವೃತ್ತಿಗಳಿವು. ಹ್ಮ್ ಆ ವೃತ್ತಿ ಭೇದದಿಂದ ಬೇರೆ ಬೇರೆ ಹೆಸರನ್ನ ಕರೆಸಿಕೊಳ್ಳು. ನಮಗೆ ವಯಸ್ಸಾಗುತ್ತಾ ಬಂದಂತೆ ಹ್ಮ್ ಅನುಭವದಿಂದ ಹೇಗೆ ನೋಡ್ಬೇಕಂದ್ರೆ ಹ್ಮ್ ಮೇಲೆ ಇಲ್ಲಿವರೆಗೂ ಹೇಳಿದಂತ ಹ್ಮ್ ಶರೀರದ ಚಟುವಟಿಕೆಗಳೆಲ್ಲ ಕ್ಷೀಣವಾಗುತ್ತಾ ಬರುತ್ತವೆ. ಹ್ಮ್ ಏನಾತಮ್ಮ? ಶರೀರದ ಚಟುವಟಿಕೆ, ಹ್ಮ್ ಪ್ರಾಣದಲ್ಲಿ ವ್ಯತ್ಯಾಸ, ಹ್ಮ್ ರಕ್ತ ಸಂಚಾರದಲ್ಲಿ ವ್ಯತ್ಯಾಸ, ಹ್ಮ್ ಮಲಮೂತ್ರದಲ್ಲಿ ವ್ಯತ್ಯಾಸ. ಹ್ಮ್ ಇಲ್ರಿ ನನಗೆ ಮೂತ್ರ ತೊಂದ್ರೆ ಅದ, ಹ್ಮ್ ನನಗೆ ಮಲದ ದೋಷ ಅದ ಹ್ಮ್ ಅಂತ ಯಾವಾಗ ವ್ಯಕ್ತ ಆಗ್ತಾವಂದ್ರೆ ಶರೀರ ಹ್ಮ್ ಕ್ಷೀಣವಾಗುತ್ತಾ ಬಂದಂಗೆಲ್ಲ ಹ್ಮ್ ಕೊನೆಗೆ ಮರಣ ಸಮಯದಲ್ಲಿ ಸಂಪೂರ್ಣವಾಗಿ ಹ್ಮ್ ಎಲ್ಲಾ ಕ್ರಿಯೆಗಳು ನಿಂತು ಹೋಗುತ್ತವೆ. ಹ್ಮ್ ಮರಣ ಸಮಯದ ಎಲ್ಲ ನಿಂತವಲ್ಲಮ್ಮ. ಹ್ಮ್ ದೇಹ ತಿರುಗಾಡೋದು ನಿಂತು ಹೋಯ್ತು, ಹ್ಮ್ ರಕ್ತ ಚಲನವಲನ ನಿಂತೋಯ್ತು, ಹ್ಮ್ ಉಸಿರಾಟ ನಿಂತೋಯ್ತು, ಹ್ಮ್ ಮಲಮೂತ್ರ ವಿಸರ್ಜನೆ ನಿಂತೋದವು. ಹ್ಮ್ ಆಮೇಲೆ ಊಟ ಮಾಡಿದ ಅನ್ನ ಹ್ಮ್ ಹೋಗದಂತೆ ಅಜೀರ್ಣವಾಗಿ ಹುಡಿತು. ಹ್ಮ್
ಒಟ್ಟಿನಲ್ಲಿ ಅರ್ಥ ಸೌಲಭ್ಯಕ್ಕಾಗಿ ಈ ಪ್ರಾಣದ ಪಂಚವೃತ್ತಿಯನ್ನ ನಮ್ಮ ದೇಹದೊಳಗೆ ಮತ್ತು ನಮ್ಮ ಪ್ರಯತ್ನವಿಲ್ಲದೆ ತಾವಾಗಿ ಕೆಲಸ ಮಾಡುತ್ತಿರುವ 5 ಬೇರೆ ಬೇರೆ ಶರೀರ ನಿರ್ವಹಣ ವ್ಯಾಪಾರ ಕ್ರಮಗಳೆಂದು ಪರಿಗಣಿಸಬಹುದು. ಇದು ಶರೀರ ಒಳಗಡೆ ನಡೆಯುವಂತ ಒಂದು ವ್ಯಾಪಾರ, ಒಂದೊಂದು ಕೆಲಸ ಅಂತ. ಹೀಗೆ ನಮ್ಮ ವ್ಯಕ್ತಿತ್ವದಲ್ಲಿ ಪ್ರಾಣವು ಹೊರಗಿನ ಸ್ಥೂಲ ಶರೀರವನ್ನು ಒಳಗಿನ ಸೂಕ್ಷ್ಮ ಶರೀರವನ್ನು ಒಂದಕ್ಕೊಂದು ಸಂಬಂಧಿಸುವ ಸೇತುವೆ ಇದ್ದಂತೆ. ಇವು ವಾಯು ಏನಂದ್ರೆ ಆಂಧ್ರ ಬಾರ್ಡರ್ ಬೇರೆ ಇದೆ, ಗಡಿ, ಕರ್ನಾಟಕದ ಗಡಿ ಬೇರೆ ಬೇರೆ ಇದೆ, ನಡು ಒಂದು ಕೃಷ್ಣಾ ನದಿ ಇದೆ. ಆ ಕೃಷ್ಣಾ ನದಿ ಅದರ ಬ್ರಿಡ್ಜ್ ಇದ್ದಿಲ್ಲ ಅಂದ್ರೆ ಅವುಗಳ ಸಂಬಂಧ ನಮ್ಗೆ ಆಗ್ತಿದ್ದಿಲ್ಲ. ಆಂಧ್ರ ಗಡಿ ಆಂಧ್ರ, ಕರ್ನಾಟಕ ಗಡಿ ಕರ್ನಾಟಕ. ಆದ್ರೂ ಒಂದು ಸೇತುವೆ ಅಂತದ್ದು ನಿರ್ಮಾಣವಾಗಿ ಆಂಧ್ರ ಮತ್ತು ಕರ್ನಾಟಕವನ್ನ ಒಟ್ಟು ಕೂಡಿಸಿ ನೋಡೋಣ. ಹೀಗೆ ಸ್ಥೂಲ ಶರೀರ ಒಂದು, ಸೂಕ್ಷ್ಮ ಶರೀರ ಅನ್ನುವಂಥದ್ದು ಒಂದು ಬೇರೆ. ಇವು ಒಂದಕ್ಕೊಂದು ಸಂಬಂಧ ಇಲ್ಲ. ಸೂಕ್ಷ್ಮದ ವ್ಯವಹಾರ ಸ್ಥೂಲ ಶರೀರ ಮಾಡಂಗಿಲ್ಲ, ಸ್ಥೂಲವಾದಂತ ಶರೀರ ಸೂಕ್ಷ್ಮವಾದ ಕಾರ್ಯವನ್ನು ಮಾಡಂಗಿಲ್ಲ. ಆದ್ರೂ ಕೂಡ ಎರಡರ ಸಂಬಂಧವನ್ನ ಮಾಡಿದ್ದೆ ಪ್ರಾಣ. ಇವು ಏನ್ ಮಾಡ್ತವೆ? ಸೇತುವೆ. ಕಾರಣ ಬಾಹ್ಯೇಂದ್ರಿಯಗಳು ತಮಗೆ ನಿಯತವಾಗಿರುವ ಕ್ರಿಯೆಗಳನ್ನು ನಡೆಸಬೇಕಾದರೆ ಹೊರಗಿನ ವಿಷಯಗಳ ಸಂಪರ್ಕವನ್ನು ಮತ್ತು ಒಳಗಿರುವ ಸೂಕ್ಷ್ಮ ಅಂತಃಕರಣದೊಡನೆ ಸಂಬಂಧವನ್ನು ಇವು ಹೊಂದಿರಲೇಬೇಕು. ಸ್ಥೂಲ ಶರೀರದಲ್ಲಿ ಇಂದ್ರಿಯಗಳಾವಲ್ಲಮ್ಮ, ಒಳಗಿನದ ಸೂಕ್ಷ್ಮದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಲ್ಲ. ಈ ಒಳಗ ಮತ್ತು ಹೊರಗ ಇವುಗಳ ಸಂಬಂಧ ಆಗಬೇಕಾಗಿದ್ರೆ ಪ್ರಾಣವಾಯುವಿನ ಸಂಪರ್ಕ ಇರ್ಬೇಕಂತ. ಇಲ್ಲಂದ್ರೆ ಈ ವ್ಯವಹಾರ ಸಂಬಂಧ ಆಗೋದಿಲ್ಲ ನೋಡಮ್ಮ. ಆ ಕಾರಣ ಒಳಗಿರುವ ಸೂಕ್ಷ್ಮ ಅಂತಃಕರಣದೊಡನೆ ಸಂಬಂಧವನ್ನ ಹೊಂದಿರಬೇಕು. ಪ್ರಾಣವೇ ಈ ಸಂಬಂಧವನ್ನ ಏರ್ಪಡಿಸುವ ಶಕ್ತಿ. ಇದು ಸೇತುವೆ ಇದ್ದಂಗ. ಈ ಪ್ರಾಣ ಶಕ್ತಿಯೇ ಸ್ಥೂಲ ದೇಹ ಒಂದು ಸೂಕ್ಷ್ಮ ಅಂತಃಕರಣವನ್ನ ಒಟ್ಟಿಗೆ ಕೂಡಿಸಿರುವ ಕೊಂಡಿಯಾಗಿರುವುದು. ಅದರಿಂದ ಕೆಲವರು ಪ್ರಾಣವನ್ನು ಸ್ಥೂಲ ವಸ್ತುವೊಂದು, ಕೆಲವರು ಪ್ರಾಣವನ್ನ ಸೂಕ್ಷ್ಮ ವಸ್ತುವೆಂದು ಕರೆಯುತ್ತಾರೆ. ಎರಡೂ ಅಭಿಪ್ರಾಯಗಳು ಸರಿಯೆಂದು ಇಲ್ಲಿ ತೋರುತ್ತವೆ. ಹೌದು, ನಮಗೆ ಸೂಕ್ಷ್ಮದ್ದು ಆದಂತಿದೆ, ಸ್ಥೂಲದ ವ್ಯಾಪಾರ. ಬರೇ ಸ್ಥೂಲ ಆದ್ರೆ ಅಂದ್ರೆ ಸೂಕ್ಷ್ಮದ್ದು ಇದು ಸಂಬಂಧ ಇರಬಾರ್ದಾಗಿತ್ತು. ಇದಕ್ಕೆ ಸಂಬಂಧ ಆದಂದ್ರೆ ಸ್ಥೂಲವೂ ಹೌದು, ಸೂಕ್ಷ್ಮವೂ ಹೌದು ಅಂತ ಅರ್ಥ ಮಾಡೋದು. ಮತ್ತೆ ಪ್ರಾಣವು ತನ್ನ ಒಂದು ಭಾಗದಿಂದ ಸ್ಥೂಲ ವಸ್ತುವಿನೊಡನೆ ನಿಕಟ ಸಂಪರ್ಕವನ್ನು
ಮತ್ತೊಂದು ಭಾಗದಿಂದ ಸೂಕ್ಷ್ಮ ಅಂಶದೊಡನೆ ಏಕತ್ವವನ್ನು ಹೊಂದಿದೆ. ಸ್ಥೂಲದಿಂದನೂ ಕಾರ್ಯ, ಸೂಕ್ಷ್ಮದಿಂದನೂ ಕಾರ್ಯ ಅಂತ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಮಹಾತ್ಮರು ವೃತ್ತಿ ಭೇದಾದ್ವಿಕೃತಿ ಭೇದಾತ್ ಸುವರ್ಣ ಸಲಿಲಾಧಿವತ್ ಅಂತ ಏನ್ ಹೇಳ್ಯಾರ ಶ್ಲೋಕದಲ್ಲಿ, ಒಂದು ದೃಷ್ಟಾಂತವನ್ನು ಕೊಡ್ತಾರಮ್ಮ. ಹೇಗೆ ಅಂದ್ರೆ, ಮೂಲ ವಸ್ತುವಾದ ಒಂದು ಚಿನ್ನ ಅಂದ್ರೆ ಬಂಗಾರ, ಆ ಬಂಗಾರದ ರೂಪಕ್ಕೆ ಅನುಸಾರವಾಗಿ ನಾವೇನ್ ಆಕಾರದ ಅನುಸಾರ, ರೂಪ ಅಂದ್ರೆ ಆಕಾರ, ಆಕಾರಕ್ಕೆ ಅನುಸಾರವಾಗಿ ಒಂದಕ್ಕ ಬಳೆ, ಸರ, ಉಂಗುರ ಎಂದು ಕರೆಯುತ್ತೇವೆ. ಹೌದಿಲ್ಲಮ್ಮ? ಅಥವಾ ನೀರಿನ ವಿವಿಧವಾದ ರೂಪ, ಅದಕ್ಕ ಗಟ್ಟಿ ಆದ್ರೆ ಮುಂಜುಗಿಡ್ಡೆ ಅಂತೀವಿ, ಕಾಸಿದ ಮೇಲೆ ಹೋಗುವಾಗ ಹಬೆ ಅಂತೀವಿ, ಅದು ಗುರುಗು ಬಂದಾಗ ನೊರೆ ಅಂತೀವಿ, ಗುರುಳೆ ಆಕಾರ ಆದಾಗ ಬುದ್ಧದ ಅಂದ್ರೆ ಗುರುಳೆ ಎಂದು ಹೇಳುತ್ತೇವೆ. ಹೌದಿಲ್ಲಮ್ಮ? ಅದಕ್ಕೆ ಒಂದೇ ನೀರಿಗೆ ಹಲವು ಹೆಸರು. ಯಾಕೆ ಬಂತು ಅಂದ್ರೆ ಅದರ ಉಪಾದಿಯಿಂದ. ಒಂದೇ ಬಂಗಾರ, ಉಪಾದಿಯಿಂದ ಬಳೆ, ಸರ, ಉಂಗುರ. ಅದರಂತೆ ಜೀವಶಕ್ತಿಯಾದ ಪ್ರಾಣವನ್ನ ಅದರ ವ್ಯಾಪಾರಕ್ಕೆ ಅನುಗುಣವಾಗಿ, ಅಂದ್ರೆ ಅವು ಮಾಡುವ ಕರ್ತವ್ಯಕ್ಕೆ ಅನುಗುಣವಾಗಿ, ಕಾರ್ಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಯುತ್ತೇವೆ. ಆದರೆ ಒಂದೇ ವಾಯು 5 ಪ್ರಕಾರವಾಗಿ ನಮಗೆ ಇಲ್ಲಿ ತೋರಿದಂತೆ. ಒಂದೇ ವಾಯು, ಒಂದೇ ಬಂಗಾರ, ಒಂದೇ ನೀರು. ಅವೆಲ್ಲ ರೂಪ ಬೇರೆ ಬೇರೆ ಆದಾಗ ಒಂದೊಂದು ರೂಪಕ್ಕೆ ಒಂದೊಂದು ಹೆಸರು ಕರೆದೇವಿ. ಆದ್ರೆ ಇರುವುದು ಒಂದೇ ಬಂಗಾರ, ಇರುವುದು ಒಂದೇ ನೀರು. ಅದರಂತೆ ನಮ್ಮ ಶರೀರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವಾಗ ಒಂದು ಹೆಸರು, ಸಮಾನ ಅಂತ. ಇಲ್ಲಿ ಅಪಾನ, ಉದಾನ, ಪ್ರಾಣ, ಸಮಾನ, ಈಗೆಲ್ಲ ಅವು ಬೇರೆ ಬೇರೆ ರೂಪವನ್ನು ತಾಳಿದಾಗ ನಾವು ಈ ರೀತಿ ಪಂಚಪ್ರಾಣಗಳಾಗಿ ನಮ್ಮ ಶರೀರದಲ್ಲಿ ಉಂಟು. ಮತ್ತ ಇಷ್ಟಲ್ಲದೆ ಈ ಶರೀರದಲ್ಲಿ ಸೂಕ್ಷ್ಮವಾಗಿ, ಇನ್ನೂ ಸೂಕ್ಷ್ಮವಾಗಿ ಇನ್ನೂ ಕೆಲವು ವಾಯುಗಳು ಉಂಟು ಅಂತ ಮಹಾತ್ಮ ಹೇಳ್ತಾರೆ. ಅದು ನೀವು ಶಾಸ್ತ್ರದಲ್ಲಿ ಬಹಳ ಸಲ ಕೇಳಿರಿ. ವಾಗಾದಿ ಪಂಚ ಸವಣಾದಿ ಪಂಚ ಪ್ರಾಣಾದಿ ಪಂಚ ಪ್ರಮುಖಾನಿ ಪಂಚ ಬುದ್ಧಾದಿ ವಿದ್ಯಾಪಿಚ ಕಾಮಕರ್ಮಿಣಿ ಪೂರ್ಯಸ್ತಕಂ ಸೂಕ್ಷ್ಮ ಶರೀರ ಮಾಹು ಅಂತ ಇಲ್ಲಿ ಹೇಳ್ತಕ್ಕಂಥ ಮಾತು. ವಾಗಾದಿ ಪಂಚ ಅಂದ್ರು ಅಂದ್ರೆ ಎಲ್ಲ ಒಟ್ಟು ಕೂಡಿಸ್ತಾರ ಮೇಲೆ. ವಾಗಾದಿ ಅಂದ್ರೆ ವಾಕ್, ಪಾಣಿ, ಪಾದ, ಗುದ, ಗುಹೆ ಅನ್ನುವಂತ 5 ಕರ್ಮೇಂದ್ರಿಯಗಳು. ಮತ್ತು ಇನ್ನು 5 ಜ್ಞಾನೇಂದ್ರಿಯಗಳು. ಶ್ರೋತ್ರ, ತ್ವಕ್ಕು, ಜಿಹ್ವೆ, ನೇತ್ರ, ಗ್ರಹಣ ಅನ್ನುವಂತ 5. ಮತ್ತು ವಾಕ್, ಪಾಣಿ, ಪಾದ, ಗುದ, ಗುಹೆ ಎನ್ನುವಂತ 5 ವಾಯುಗಳು.
ಎಷ್ಟಾದವಮ್ಮ ಇಲ್ಲಿ 5 ಮೂಲ 15 ಆದವು ಈಗ. ಹೌದು. ಕರ್ಮೇಂದ್ರ 5, ಜ್ಞಾನೇಂದ್ರ 5, ಪಂಚ ಪ್ರಾಣಗಳ 5 ಹ್ಮ್ ಮತ್ತು ಆಕಾಶವೇ ಮೊದಲಾದ 5 ಸೂಕ್ಷ್ಮ ಭೂತಗಳು. ಹ್ಮ್ ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಅಂತ 5. ಹ್ಮ್ ಇವೆಷ್ಟಾದವು ಇಲ್ಲಿ 20 ಆದವು. ಹ್ಮ್ ಬುದ್ಧಿ ಮೊದಲಾದ 4 ಅಂತಃಕರಣಗಳು. ಹ್ಮ್ ಮನ, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತ 4 ಅಂತಃಕರಣಗಳು. ಹ್ಮ್ ಇಲ್ಲಿ ಎಷ್ಟಾದವು? 24. ಹೌದು. ಮತ್ತು ಇನ್ನು ಒಂದು ಅವಿದ್ಯೆ ಅನ್ನುವಂಥದ್ದು 1. ಹ್ಮ್ 25. ಹ್ಮ್ ಕಾಮ ಅನ್ನುವಂಥದ್ದು 1, 26. ಹ್ಮ್ ಮತ್ತು ಕರ್ಮ. ಹ್ಮ್ ಈ ರೀತಿ ಹ್ಮ್ ಇವೆಲ್ಲವೂ ಸೇರಿ ಹ್ಮ್ ಈ ರೀತಿಯಾಗಿ ಕೂಡಿ ಇರುವ ಹ್ಮ್ ಪುರ ಅಂದ್ರೆ ಹ್ಮ್ ಊರು ಅಂದ್ರೆ ಹ್ಮ್ ದೇಹ ಅಂದ್ರೆ ಹ್ಮ್ ಇವು ಸೂಕ್ಷ್ಮ ಶರೀರ ಒಂದು ಹೇಳುತ್ತಾರೆ. ಹ್ಮ್ ಇದಕ್ಕೆ ಸೂಕ್ಷ್ಮ ಶರೀರ ಅಂತ ಕರೆದ್ರು ನಮ್ಮ. ಹ್ಮ್ ಇಲ್ಲಿ ವಿಚಾರ ಮಾಡಿದಾಗ ಹ್ಮ್ ಶ್ರೀಶಂಕರರು ಸೂಕ್ಷ್ಮ ದೇಹದ ರಚನಾಂಶಗಳನ್ನ ಪಟ್ಟಿ ಮಾಡಿ ಹ್ಮ್ ಇಲ್ಲಿ ಹೇಳಿದ್ದಾಯ್ತು. ಹ್ಮ್ ಇವುಗಳಲ್ಲಿ ಹ್ಮ್ ಪಂಚೀಕೃತ ಪಂಚಮಹಾಭೂತಗಳು ಪರಸ್ಪರ ಸಂಯೋಗ ಸಂಯೋಜನೆಗಳಿಂದ ಹ್ಮ್ ಜಗತ್ತಿನ ಎಲ್ಲಾ ವಸ್ತುಗಳ ಸೃಷ್ಟಿಯು ಹ್ಮ್ ಉಪಾದಾನ ಕಾರಣವಾಗಿವೆ. ಹ್ಮ್ ಇವು ಉಪಾದಾನ ಕಾರಣ. ಹ್ಮ್ ಉಪಾದಾನ ಕಾರಣ ಅಂದ್ರೆ ಮತ್ತೆ ಕುಂಬಾರನ ಕಡೆ ಹೋಗ್ಕಮ್ಮ ನಾವು. ಹ್ಮ್ ಈ ರೀತಿಯಾಗಿ ಪಂಚೀಕೃತ ಪಂಚಭೂತಗಳು ಎಂದರೆ ತನ್ಮಾತ್ರಗಳು. ಹ್ಮ್ ಇವು ಸೂಕ್ಷ್ಮವಾದ ಶರೀರಕ್ಕೆ ಕಾರಣವಾಗಿರ್ತವೆ. ಹ್ಮ್ ಇಲ್ಲಿ 17 ತತ್ವಗಳು ಮಾತ್ರ ಇರ್ತಾವ ಮೇಲೆ. ಹ್ಮ್ ಈ ವಿವಿಧ ಅಂಶಗಳು ಜಗತ್ತಿನ ನಾನತ್ವವು ತೋರುವುದು. ಹ್ಮ್ ನಾನಾ ಪ್ರಕಾರವಾಗಿ ಇವು ತೋರುತ್ತವೆ. ಹ್ಮ್ ನಮಗೆ ಅವಿದ್ಯೆ ಇದ್ದಾಗ ಹ್ಮ್ ತೋರಿದರೂ ಕೂಡ ಅಜ್ಞಾನ ಇದ್ದಾಗ ಹ್ಮ್ ಒಂದು ವಸ್ತುವಿನ ನಿಜವಾದ ಸ್ವರೂಪ ನಮಗೆ ತಿಳಿಯದಿದ್ದಾಗ ಹ್ಮ್ ಅದನ್ನು ಬೇರೆ ಯಾವುದೋ ವಸ್ತುವೆಂದು ಕಲ್ಪಿಸಿಕೊಳ್ಳುತ್ತೇವೆ. ಹ್ಮ್ ಅದಂತೆ ಮೋಟ ಮರದಲ್ಲಿ ಕಳ್ಳ, ಹ್ಮ್ ಮತ್ತೆ ಇನ್ನಮ್ಮ ಬೆಳ್ಳಿ, ಸುತ್ತಿಯಲ್ಲಿ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ, ಹ್ಮ್ ಹಗ್ಗದಲ್ಲಿ ಹಾವು, ಹ್ಮ್ ಈ ರೀತಿ ನಾವು ಭಾವಿಸಿಕೊಳ್ಳುತ್ತೇವೆ. ಹ್ಮ್ ಆತ್ಮೈಕ ಭಾವವನ್ನ ಅರಿಯದಿದ್ದಾಗ ಹ್ಮ್ ನಾವು ಬೇರೆ ಬೇರೆ ಜೀವಿಗಳೆಂದು ಎನಿಸಿಕೊಳ್ಳುತ್ತೇವೆ. ಹ್ಮ್ ನಾನು ಆತ್ಮ ಅನ್ನುವಂತ ಜ್ಞಾನ ಇಲ್ಲದಾಗ, ಹ್ಮ್ ಮರ ಅಂತ ಜ್ಞಾನ ಇಲ್ಲದಾಗ ಕಳ್ಳ ಅಂತೀವಿ, ಹ್ಮ್ ಹಗ್ಗದ ಜ್ಞಾನ ಇಲ್ಲದಾಗ ಹಾವು ಅಂತೀವಿ, ಹ್ಮ್ ಕಪ್ಪೆ ಚಿಪ್ಪಿನ ಜ್ಞಾನ ಇಲ್ಲದಾಗ ನಾವು ಬೆಳ್ಳಿ ಅಂತೀವಿ. ಹ್ಮ್ ಅದರಂತೆ ಆತ್ಮನ ಜ್ಞಾನ ಇಲ್ಲದ ಕಾರಣದಿಂದ ಹ್ಮ್ ನಾವು ಬೇರೆ ಬೇರೆ ವಸ್ತುಗಳೆಂದು ಕಲ್ಪನೆ ಮಾಡಿಕೊಳ್ಳುತ್ತೇವೆ. ಹ್ಮ್ ಅಲ್ಲಿ ಕಲ್ಪನೆಯಲ್ಲಿ ಆದಲ್ಲ ನಮ್ಮ ಬೆಳ್ಳಿ, ಹೌದು. ಕಲ್ಪನೆಯಲ್ಲಿ ಕಳ್ಳಾನ, ಹ್ಮ್ ಕಲ್ಪನೆಯಲ್ಲಿ ಹಾವಾದ, ಹ್ಮ್ ಅದಂತೆ ಕಲ್ಪನೆಯಲ್ಲಿ ಈ ಜಗತ್ತಾದಂತ. ಹ್ಮ್ ಕಲ್ಪನೆಯಲ್ಲಿ ಈ ದೇಹ ಇದ್ದು ಹ್ಮ್ ದೇಹದ ಒಂದೊಂದು ಸಲ ದೇಹವೇ ನಾನಂತೀನಿ, ಹ್ಮ್ ಒಂದೊಂದ್ಸಲ ಇಂದ್ರಿಯವೇ ನಾನಂತೀನಿ, ಹ್ಮ್ ಒಂದ್ಸಲ ಮನಸ್ಸೇ ನಾನಂತೀನಿ, ಬುದ್ಧಿಯೇ ನಾನು, ಚಿತ್ತವೇ ನಾನು, ಹ್ಮ್ ಅಹಂಕಾರವೇ ನಾನು, ಹ್ಮ್
ಅಂತ ನಮ್ಮಲ್ಲಿ ಕಲ್ಪನೆ ಆಗ್ತಾವ. ಅದ ಕಾರಣ ಆತ್ಮದಿಂದ ಪ್ರತ್ಯೇಕತೆಯನ್ನ ಕಲ್ಪಿಸಿಕೊಂಡಾಗ ನಮ್ಮ ಪರಿಚ್ಛಿನ್ನತೆಯು ಪ್ರಕಟವಾಗುತ್ತದೆ. ಪರಿಚ್ಛಿನ್ನತೆ ಇದ್ದಲ್ಲಿ ಅಪೂರ್ಣತೆ ಹಾಗೂ ಅತೃಪ್ತಿ ಇರ್ತದೆ. ಪರಿಚ್ಛಿನ್ನ ಅಂದ್ರೆ ನಾನು ಬೇರೆ ಅಂತ ತಿಳ್ಕೊಂಡು ನಮಗೆ, ನಾನು ಬೇರೆ ತಿಳ್ಕೊಂಡಾಗ ನಾನು ಅಪೂರ್ಣ ಅದೆ. ದೇಹ ನಾನಂದಾಗ ದೇಹ ಅಪೂರ್ಣ ಆಯ್ತಲ್ಲ ನಿಮಗೆ. ದೇಹ ಎಲ್ಲಾ ಕಡೆ ಇಲ್ಲ, ಎಲ್ಲೋ ಒಂದ್ ಕಡೆ ಒಂದು ಮೂಲೆಯಲ್ಲಿ ಅದ. ಆದ್ರೆ ಆತ್ಮ ಎಲ್ಲಾ ಕಡೆ ಇದೆ ನೋಡ್ರಿ. ಆ ಆತ್ಮ ಎಲ್ಲಾ ಕಡೆ ಇರೋನು ನಾನು ಅಂತ ದೊಡ್ಡ ಪರಿಪೂರ್ಣನಾದ ಆತ್ಮ ಅಂತ ಭಾವ ಬರದಿದ್ದ ಕಾರಣ ನಮ್ಮಲ್ಲಿ ಯಾವ ಅಪೂರ್ಣವಾದ ಪರಿಚ್ಛಿನ್ನವಾದಂತ ಶರೀರ ನಾನು ಅಂತ ಸಣ್ಣವನಾದೆ. ಹೀಗೆ ಪ್ರತಿಯೊಂದು ವಿಷಯದಲ್ಲಿ ಯಾವಾಗ ನಾವು ಚಿಕ್ಕದಾಗ್ತೀವಿ ಅವಾಗ ನಮ್ಮಲ್ಲಿ ಸಣ್ಣವರಾಗ್ತಾ ಅತೃಪ್ತಿ, ಅಸಂತೋಷ ಇವೆಲ್ಲವೂ ನಮಗೆ ಪ್ರಾಪ್ತಿ ಆಗ್ತಾವ. ಅವುಗಳನ್ನ ಪೂರೈಸೋದಕ್ಕೋಸ್ಕರವಾಗಿ ನಾನಾ ಬಯಕೆಗಳು ನುಗ್ಗಿ ಬರುತ್ತವೆ. ನಾನು ಬಡ ಬಂದಾಗ ಶ್ರೀಮಂತನಾಗಬೇಕಂತ ಬಯಕೆ ಬರ್ತದೆ ನೋಡಮ್ಮ. ನಾನು ಕುರುಪಿ ಆದಾಗ ನಾನು ಸುರುಪಿ ಆಗ್ಬೇಕಂತ ಬಯಕೆ ಬರ್ತದೆ. ನಾನು ಹುಟ್ಟಿನಂದ್ಮೇಲೆ ಸಾಯಬಾರ್ದಂತ ಬಯಕೆ ಆಗ್ತದೆ. ಯಾಕೆಂದ್ರೆ ನಾನು ಅಪೂರ್ಣವಾದಂತ ವಸ್ತುಗಳಲ್ಲೇ ಒಂದು ನಾನಂತ ತಿಳ್ಕೊಂಡಿ. ಅದಕ್ಕೆ ಪೂರ್ಣವಾಗಬೇಕಂತ ಪ್ರಯತ್ನ ಮಾಡ್ತೀವಿ ನಾವು. ಹುಟ್ಟಿದವರು ಸಾಯಬಾರದು, ಇವೆಲ್ಲ ನಮಗೆ ಭಾವ ಅವಲಂಬ. ಈ ಭಾವ ಬಂದದ್ದು ಯಾಕೆಂದ್ರೆ ನಮ್ಮ ಪೂರ್ಣತೆಯನ್ನ ಅರಿಯದೇ ಇದ್ದ ಕಾರಣ. ಅದನ್ನು ತಿಳ್ಕೊಂಡ್ರೆ ನಾನು ಬಡವನು ಅಲ್ಲ, ಶ್ರೀಮಂತನಾಗಬೇಕಂತ ಬಯಕೆ ಬರೋದಿಲ್ಲ. ನಾನು ಹುಟ್ಟಿದವನು ಅಲ್ಲ ಅಂದಾಗ ಸಾಯ್ಬೇಕಂತ ಬಯಕೆನೆ ಬರೋದಿಲ್ಲ. ಇವೆಲ್ಲ ಬಂದದ್ದು ಯಾಕೆ ಅಂದ್ರೆ ನಮ್ಮ ಪೂರ್ಣತೆಯ ಅರಿವು ನಮಗೆ ಇಲ್ಲದೆ ಇದ್ದ ಕಾರಣ. ಇವೆಲ್ಲ ದುಃಖಕ್ಕೆ ಕಾರಣ ಆಗೋಲ್ಲ. ಆದ್ದರಿಂದ ಈ ಅಪೂರ್ಣತೆಯ ಭಾವವೇ ನಾವು ಅಪೂರ್ಣ ಅನ್ನುವಂತ ಕಲ್ಪನೆ ನಮ್ಮ ಅನಂತ ಕಾಮನೆಗಳಿಗೆ ಕಾರಣ ಆಯ್ತು. ಮನಸ್ಸಿಗೆ ಬಹಳ ಬೇಜಾರಾಗಿದ್ರಿಂದ ಮನಸ್ಸಿಗೆ ಸುಖ ಆಗೋದಕ್ಕೆ ಇನ್ನೊಂದು ಕಾರ್ಯ ಮಾಡ್ಬೇಕಾಯ್ತು. ಯಾಕೆಂದ್ರೆ ಇವೆಲ್ಲವೂ ಪರಿಚ್ಛಿನ್ನವಾದಂತ ತತ್ವಗಳ ಕಾರ್ಯವಿನಃ ಇವ್ಯಾವು ಆತ್ಮನ ಕಾರ್ಯ ಅಲ್ಲ ಅಂತ. ಒಟ್ಟಿನಲ್ಲಿ ಹೇಳುವುದಾದರೆ ಅವಿದ್ಯೆಯಿಂದೇ ಕಾಮ ಪ್ರಚೋದನೆ, ಅಜ್ಞಾನದಿಂದನೇ ಬಯಕೆ ಪ್ರಾರಂಭ ಆಗ್ತಾವ. ಜ್ಞಾನಿಗಳಿಗೆ ಮಹಾತ್ಮನಿಗೆ ಯಾವ ಬಯಕೆನೇ ಇಲ್ಲಲ್ಲ. ಅವ್ರು ಯಾಕ ಇಂತ ಬಯಕೆಗಳು ನಾಶ ಆದವು ಅಂದ್ರೆ ನಾನು ಪರಿಪೂರ್ಣವಾದ ಪರಮಾತ್ಮನೇ ಅನ್ನುವಂತ ಜ್ಞಾನ ಆದಾಗ ಈ ಬಯಕೆಗಳು ತಾನಾಗಿ ಗೌಣ ಆಗ್ತಾವ. ಹೀಗೆ ಅವಿದ್ಯಾ ಕಾಮ ಕರ್ಮಗಳ ಪರಂಪರೆ ಸಂಭವಿಸುವುದು. ಅಜ್ಞಾನ, ಅಜ್ಞಾನದಿಂದ ಬಯಕೆ, ಬಯಕೆಯಿಂದ ಕರ್ಮ, ಕರ್ಮದಿಂದ ಪಾಪ ಪುಣ್ಯ, ಪಾಪ ಪುಣ್ಯದಿಂದ ಜನನ ಮರಣ ಮತ್ತು ಅನಂತ ರೀತಿಯ ದುಃಖಗಳು. ಈ ರೀತಿ ಮೇಲೆ ಹೇಳಿರುವಂತ ಒಟ್ಟು 8 ಅಂಶಗಳನ್ನ ಪುರಗಳು ಎಂದು ಕರೆದಿದ್ದಾರೆ. ಈ 8 ಪುರಗಳಿಂದಲೇ ನಮ್ಮ ಸೂಕ್ಷ್ಮ ಶರೀರವು ರಚಿತವಾಗಿದೆ. ಇದರಿಂದನೇ ನಮ್ಮ ಶರೀರ ರಚನೆ ಆಗ್ಯದ್ರಿ. ಆದ ಕಾರಣ ಈ ಶರೀರಕ್ಕ ಏನಂತ ಕರೆದಾರೆ ಮಹಾತ್ಮ ಅಂದ್ರೆ
ಅಸ್ತಪುರೆ ಅಂತನೂ ಕರೆದಾರಿ, ಹ್ಮ್ ಹ್ಮ್ ನವರಂಧ್ರಪುರೆ ಅಂತನೂ ಕರೆದಾರ. ಹ್ಮ್ ಹ್ಮ್ ನವರಂಧ್ರ ಅಂದ್ರೂ ಕರಿಬಹುದು, ನವ ಮಾರ್ಗ ಅಂತನೂ ಕರೆದಾರ. ಹ್ಮ್ ಹ್ಮ್ ಒಟ್ಟಿನಲ್ಲಿ ಹ್ಮ್ ಹ್ಮ್ ಈ ದೇಹ ಅನ್ನುವಂಥದ್ದು ಹ್ಮ್ ಒಂದು ಊರಲ್ಲಿ ಎಲ್ಲವೂ ಹೇಗಿದೆಯೋ ಹ್ಮ್ ಹ್ಮ್ ಅದರಂತೆ ದೇಹದಲ್ಲಿ ನಾನಾ ವಿಚಿತ್ರವಾದ ಭಾವನೆಗಳು, ಹ್ಮ್ ಹ್ಮ್ ನಾನಾ ಕಾಮನೆಗಳು, ಹ್ಮ್ ಹ್ಮ್ ನಾನಾ ಅಪೇಕ್ಷೆಗಳು, ಹ್ಮ್ ಹ್ಮ್ ನಾನಾ ರೀತಿಯ ರುಚಿಗಳು, ಹ್ಮ್ ಹ್ಮ್ ನಾನಾ ಪ್ರಕಾರದ ಪೂರೈಕೆಗಳು, ಹ್ಮ್ ಹ್ಮ್ ನಾನಾ ಪ್ರಕಾರದ ಮತ್ತು ಬೇಡಿಕೆಗಳು, ಹ್ಮ್ ಹ್ಮ್ ಮತ್ತು ಇದು ಬೇಕು ಮತ್ತು ಬೇಡ ಅನ್ನುವಂತ ಕಾರ್ಯವು. ಹ್ಮ್ ಹ್ಮ್ ಇಷ್ಟರ ಮಧ್ಯದಲ್ಲಿ ದೊಡ್ಡ ಹೋರಾಟ ನಡೆದ ನೋಡ ಸಮಾಜದಲ್ಲಿ, ಹ್ಮ್ ಹೌದು. ಜಗತ್ತಿನಲ್ಲಿ ದೊಡ್ಡ ಹೋರಾಟ. ಹ್ಮ್ ಹ್ಮ್ ಯಾವ್ದಕ್ಕಾಗರಿ ಅಂದ್ರೆ ಇಷ್ಟಕ್ಕಾಗಿ ಅಂತ. ಹ್ಮ್ ಹ್ಮ್ ಇದನ್ನ ವಿಚಾರ ಮಾಡಿದಾಗ ಹ್ಮ್ ಹ್ಮ್ ಎಲ್ಲಾ ಕಾಮನೆಗಳು ಹುಡುಗಿ, ಹ್ಮ್ ಹ್ಮ್ ಎಲ್ಲಾ ಭಾವನೆಗಳು ಅಡಗಿ, ಹ್ಮ್ ಹ್ಮ್ ನಮ್ಮ ಪೂರ್ಣತ್ವದ ಹ್ಮ್ ಹ್ಮ್ ಪರಿಚಯ ಯಾವಾಗ ನಮಗಾಯ್ತು ಅಂದಾಗ ಹ್ಮ್ ಹ್ಮ್ ಅವನಿಗೆ ಯಾವ ಕಾಮನೆಗಳು ಇಲ್ಲ, ಬಯಕೆಗಳು ಇಲ್ಲ ನೋಡ್ರಿ. ಹ್ಮ್ ಹ್ಮ್ ಆತ್ಮಗೆ ಯಾವ ಕಾಮನೆ ಆದ್ರೆ, ಹ್ಮ್ ಇಲ್ಲ. ಆತ್ಮನಿಗೆ ಯಾವ ಬಯಕೆಗಳಿಲ್ಲ. ಹ್ಮ್ ಆ ಬಯಕೆ ಕಾಮನೆ ಇಲ್ಲದ ಕಾರಣ ಹ್ಮ್ ಹ್ಮ್ ಅವರು ನಿಶ್ಚಿಂತ ಪುರುಷರು ನೋಡ್ರಿ. ಹ್ಮ್ ಹ್ಮ್ ಇದು ಬೇಕು ಇದು ಬೇಡ ಯಾವುದಿಲ್ಲ ಅಂತ. ಹ್ಮ್ ಹ್ಮ್ ಪ್ರಾರಬ್ಧ ಅನುಸಾರದಲ್ಲಿ ಏನು ತನಗೆ ದೊರೀತದೆ ಹ್ಮ್ ಹ್ಮ್ ಅದನ್ನ ಪ್ರಾರಬ್ಧ ಕರ್ಮ ಅಂತಾನೆ ಭೋಗಿಸ್ತಾನೆ ವಿನಃ ಹ್ಮ್ ಹ್ಮ್ ಅದು ಆತ್ಮನ ಧರ್ಮವೆಲ್ಲ ಅಂತ ಭೋಗ ಮಾಡ್ತಾರ ಅವ್ರು. ಹ್ಮ್ ಹ್ಮ್ ಸುಖದ ಇರ್ಲಿ ದುಃಖನೇ ಇರ್ಲಿ ಹ್ಮ್ ಅವು ಪ್ರಾರಬ್ಧದ ಕರ್ಮಗಳು. ಹ್ಮ್ ಹ್ಮ್ ಇದು ಆ ಪ್ರಾರಬ್ಧದ ಕರ್ಮ ಏನಾದ್ರೆ ಅದಕ್ಕೆ ಪ್ರತಿಫಲ ಸುಖ ದುಃಖ ಮತ್ತು ಮಿಶ್ರ. ಹ್ಮ್ ಹ್ಮ್ ಆದ್ರೆ ಇದು ಆತ್ಮನ ಧರ್ಮ ಅಲ್ಲ. ಹ್ಮ್ ಹ್ಮ್ ಯಾಕೆ ಧರ್ಮ ಅಲ್ಲ ಅಂದ್ರೆ ಹ್ಮ್ ಇಂದ್ರಿಯಾಣಂ ಸುಖೇ ದುಃಖೇ ಜಾಯತೆ. ಹ್ಮ್ ಹ್ಮ್ ಸುಖ ದುಃಖ ಹ್ಮ್ ಹ್ಮ್ ಇವು ಹ್ಮ್ ಹ್ಮ್ ಧರ್ಮಗಳೇ ವಿನಃ ಹ್ಮ್ ಹ್ಮ್ ಆನಂದ ರೂಪಶ್ಯ ಆತ್ಮ ಅಂತ ಕರೆದ್ರಿಂದ ಹ್ಮ್ ಆತ್ಮನಿಗೆ ಯಾವ ಧರ್ಮಗಳು ಮತ್ತು ಆತ್ಮನಿಗೆ ಯಾವ ಕರ್ಮಗಳು ಇಲ್ಲ. ಹ್ಮ್ ಹ್ಮ್ ಆದರೆ ಇಂದ್ರಿಯಾಣಿ ವಿಷಯಾದಿಗಳನ್ನ ಹ್ಮ್ ಇಂದ್ರಿಯಗಳು ಹ್ಮ್ ಮತ್ತು ವಿಷಯಾದಿ ಮತ್ತು ಇಂದ್ರಿಯಗಳ ಸಂಯೋಗದಿಂದ ಹ್ಮ್ ಹ್ಮ್ ಆಗುವಂತ ಪ್ರಚೋದನಾ ರೂಪಕವಾದ ಸುಖ ದುಃಖ ಹ್ಮ್ ಹ್ಮ್ ಇವೆಲ್ಲವೂ ಯಾರ ಧರ್ಮ ಅಂದ್ರೆ ಇಂದ್ರಿಯಾಚ, ಹ್ಮ್ ಹ್ಮ್ ಇಂದ್ರಿಯಗಳ ಧರ್ಮವಿನ ಹ್ಮ್ ಇಂದ್ರಿಯಗಳನ್ನ ಅರಿಯುವಂತ ಆತ್ಮ ನಿನಗೆ ಇಲ್ಲ. ಹ್ಮ್ ಯಾಕಿಲ್ಲ ಅಂದ್ರೆ ಆನಂದ ಹ್ಮ್ ಹ್ಮ್ ಸದಾ ಆನಂದವಾಗಿ ಹ್ಮ್ ನಿಶ್ಚಿಂತವಾಗಿ ನಿಲಿಪ್ತವಾಗಿ ಇರುವಂತದ್ದೇ ಹ್ಮ್ ಆತ್ಮ. ಅದಕ್ಕಾಗಿ ಈ ದೇಹದ ಬಗ್ಗೆ ವಿಚಾರವನ್ನ ಮಾಡಿ ಹ್ಮ್ ಇದು ನೀನು ಅಲ್ಲ ಅನ್ನುವಂತ ಅನುಭವಕ್ಕೆ ಬರಲಿ ಅಂತ ತಿಳ್ಕೊಂಡೆ ಹ್ಮ್ ಮಹಾತ್ಮರು ಈ ದೇಹದ ಬಗ್ಗೆ ಇಷ್ಟು ಹೇಳ್ತಾ ಉಪದೇಶ ಮಾಡ್ತಾ ಬಂದ್ರು. ನಾವು ಹ್ಮ್ ಹ್ಮ್ ನಾವು ಸುಮ್ನೆನೆ ಹ್ಮ್ ದೇಹ ನೀನಲ್ಲ ಅಂದ ತಕ್ಷಣ ಅವರ ಅನುಭವ ನಮಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಅದ? ಅದರ ಅನುಭವಕ್ಕೆ ಬರ್ಬೇಕಾದ್ರೆ ಆತ್ಮಜ್ಞಾನ ಬೇಕಂತ. ಆತ್ಮಜ್ಞಾನ ಬಂದಾಗ ಇದು ಮಿಥ್ಯವಾದ ದೇಹದ
ಮೋಹ ಅನ್ನುವಂಥದ್ದು ನಷ್ಟ ಆಗ್ತಾ ಹೋಗ್ತದ. ಹ್ಮ್ ದೇಹ ಇರ್ತದ, ಮೋಹ ನಷ್ಟ ಆಗ್ತದ. ನಮ್ಗ್ ಬಾಳ ಚಲೋ ಆಯ್ತಲ್ಲ, ಹೌದು. ದೇಹನೂ ಇರ್ತದ, ಮೋಹ ನಷ್ಟ ಆಗ್ತದ ಅಷ್ಟೇ. ಹ್ಮ್ ದೇಹಯ ವ್ಯವಹಾರಕ್ಕೆ ಸಾಧನ ಆಯ್ತು, ಹ್ಮ್ ಮೋಹ ನಷ್ಟ ಆದದ್ದು ಇದು ಮೃತ್ಯುವಿನಿಂದ ಪಾರಾಗಲಿಕ್ಕೆ ಕಾರಣ ಆಯ್ತು. ಹ್ಮ್ ಎರಡೂ ಭಾವದಿಂದ ಬೋಧ ನಡೀತಕ್ಕಂಥದ್ದೇ ಹ್ಮ್ ಇದು ಅನುಭಾವ ಅಂತ. ಹ್ಮ್ ಇದು ಅನುಭಾವ. ಹ್ಮ್ ಹಲೋ, ಹಲೋ. ಹ್ಮ್ ಕೇಳಿಸಮ್ಮ? ಕೆಲಸ. ಹಾ, ಹ್ಮ್ ನಾಳೆ ದಿನ ಮತ್ತೆ ಪ್ರಾರಂಭ ಮಾಡೋಣಮ್ಮ. ಹ್ಮ್ ಇಲ್ಲಿಗೆ ಮಂಗಲ್ ಹೇಳೋಣ. ಆಯ್ತು. ಇದು ಸ್ವಲ್ಪ ಸ್ವಲ್ಪ ಅರ್ಥ ಇದೆ. ನೀವು ಮೊದಲು ಶಾಸ್ತ್ರ ಕೇಳಿ ನಮ್ಗೆ ಬಹಳ ಚಂದ ಅರ್ಥ ಆಗ್ತದೆ. ಅರ್ಥ ಆಗಿದೆ. ಯಾಕಂದ್ರೆ ಪದೇ ಪದೇ ಅದಕ್ಕೆ ಕೇಳಿದ್ದೇ ಕೇಳುವರು ಶಿಷ್ಯ, ಹ್ಮ್ ಹೇಳಿದ್ದೇ ಹೇಳುವುದು ಗುರು, ಹ್ಮ್ ಕೇಳಿದ್ದನ್ನೇ ಕೇಳಿ ಆನಂದಿಸುವುದೇ ಮೂಲ ಅಂತ ಸರ್ವಜ್ಞ ಹೇಳನು. ಹ್ಮ್ ಯಾಕಂದ್ರೆ ಎಷ್ಟು ಸಲ ಕೇಳಿದ್ರು ಕೂಡ ಇದು ಹೊಸದು, ಹ್ಮ್ ಇದು ಅನುಭವದ್ದು. ಹ್ಮ್ ಹಾಗಾಗಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳ್ತಾ ಬಂದದ್ದು ಹ್ಮ್ ಈಗ ನಿಮ್ಗ ಬಹಳ ಬೇಗ ಅರ್ಥ ಆಗ್ತದೆ. ಹ್ಮ್ ಸೂಕ್ಷ್ಮ ಅಂದ್ರೇನು, ಸ್ಥೂಲ ಅಂದ್ರೇನು, ಕಾರಣ ಅಂದ್ರೇನು, ವಾಯು ಅಂದ್ರೇನು, ವಿಷಯ ಅಂದ್ರೇನು, ಭೂತಗಳಂದ್ರೇನು, ಹ್ಮ್ ಹೀಗೆ ಇವುಗಳನ್ನ ಕೇಳಿ 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 ಹ್ಮ್ ಶಾಸ್ತ್ರದ ನಿರ್ಣಯ ಆಗ್ಲಿಕ್ಕೆ ಸಾಧ್ಯ ಅದ. ಹ್ಮ್ ಅಂದ್ರೆ ಇದು ಸ್ಪಷ್ಟ ನಿಮ್ಗೆ ಅರ್ಥ ಆಗತ್ತಂತ ನಾನು ಅನ್ಕೊಂಡಿನಿ. ಹೌದು. ಯಾಕಂದ್ರೆ ಎಂದೂ ಕೇಳದೆ ಇರೋರಿಗೆ ಹೊಸ ವಿಷಯ ಇದು. ಹ್ಮ್ ಅವ್ರ ಮುಂದ ಒಂದು ದಿನ ಹೇಳಿದ್ರೆ ಎರಡನೇ ದಿನ ಫೋನ್ ಮಾಡೋದು ಕೂಡ ಅವ್ರಿಗೆ ತಂಗಿಲ್ಲ. ಅವ್ರು ಹ್ಮ್ ಹ್ಮ್ ಎಲ್ಲಿ ಮಾರಾಯ ಅವ್ರು ಕೂಡ ಮಾತಾಡಿದ್ರೆ ಏನೇನೋ ಹೇಳ್ತಾರ ಹ್ಮ್ ಹ್ಮ್ ಅಂತ ಅನಿಸ್ತವಮ್ಮ. ಹ್ಮ್ ಹ್ಮ್ ಅರ್ಥ ಆದವ್ರಿಗೆ ಇದು ರುಚಿ ಅನಿಸ್ತವ. ಹೌದು ಹೌದು. ಹಾಗಾಗಿ ಹ್ಮ್ ಇದು ಬಹಳ ಒಳ್ಳೆಯ ಕೆಲಸ. ಹ್ಮ್ ಮತ್ತೆ ನಾಳೆ ವಿಚಾರ ಮಾಡೋಣಮ್ಮ. ಆಯ್ತು. ನಮಸ್ತೆ ತಾಯಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ.